ಭಾಗವತರಿಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿನುಂ ವಿಜೇತಾಂಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಸೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾದ್ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೆ ಚಿತ್ತೈಕಾಗಮಾन्तಂ ಆಚಾರ್ಯ ಭಕ್ತಿ ಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೈತಿರಾಜ ಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುನಾಥ್ವಿತಭಾರಮೀಶೆ ಭಕ್ತ್ಯಾದಿಪೂರ್ಣ ವರದಾರಿ ಕೃಪಾತ್ತಚಿಹ್ನಂ ಶ್ರೀ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶಪಾದನತಂ ಶ್ರೀನಿವಾಸ ಮುನಿಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ತ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ यो नित्यमुच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये. विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेत्त कृष्णकदाधरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकथाङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिन्दौ उपास्महे. वन्दे वैकुण्ठसेनान्यं देवं सूत्रपती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषावस्तुतामुपयातों न्यामुनेयं नमामृतं यति परिपुडो यद्गीतानामदर्शेदञ्जसादिकपरिषन्नेजीयां संयतामयमाशयम् जलनपदवी यातायातष्टमापहरां धियं जनयतु धनेदेव श्रीमान् धनञ्जय सारथिः छन्दस्सारलयः चित्तदमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्. रामानुजाय नमः. शक्ते भगवन्तः ದೇಶಿಕಾಯ ನಮಃ. ಮೂರನೇ ಅಧ್ಯಾಯದ ಪ್ರವೇಶ. ಅಲ್ಲಿ ಭಾಷ್ಯಕಾರರ ಭಾಷ್ಯಕ್ಕೆ ಸ್ವಾಮಿ ದೇಶಿಕನ್ ವಿಶೇಷವಾದ ವಿವರಣೆಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಭಕ್ತಿಯೋಗ ಪ್ರಪತ್ತಿಗಳು ಎರಡು ಮೋಕ್ಷಕ್ಕೆ ನೇರವಾಗಿ ಉಪಾಯ ಅಂತ ಹೇಳಿರೋದ್ರಲ್ಲಿ ಭಕ್ತಿಯೋಗಕ್ಕೆ ಕರ್ಮಯೋಗ ಜ್ಞಾನಯೋಗಗಳು ಅಂಗ ಅನ್ನುವುದು ಇಲ್ಲಿ ಪ್ರಧಾನವಾಗಿ ಉಪದಿಷ್ಟವಾಗಿದೆ. ಅದನ್ನ ಇಲ್ಲಿ ಕರ್ಮಯೋಗ ಜ್ಞಾನಯೋಗ ಇವುಗಳಿಂದ ನಮಗೆ ಉಪಾಸಕನಿಗೆ ಏನು ಫಲ ಅಂತ ಹೇಳಿದ್ರೆ ಅವನಿಗೆ ಜೀವಾತ್ಮ ಅವಲೋಕನ, ಆತ್ಮಾವಲೋಕನ ಫಲ, ಆತ್ಮ ಸಾಕ್ಷಾತ್ಕಾರ. ಅದಾದ ಮೇಲೆಯೇ ಭಕ್ತಿಯೋಗದಿಂದ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು ಅನ್ನೋದು ಉಪನಿಷತ್ತುಗಳಲ್ಲಿ ಮತ್ತೆ ಸ್ಮೃತಿಗಳಲ್ಲಿಯೂ ಉಪಬ್ರಹ್ಮಣಗಳಲ್ಲಿಯೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಮೂರನೇ ಅಧ್ಯಾಯ ಆರಂಭದಲ್ಲಿ ಇಲ್ಲಿ ವಿಸ್ತಾರವಾಗಿ ಕರ್ಮಯೋಗದ ಸ್ವರೂಪವೆಲ್ಲ ಇಲ್ಲಿ ಶೋಧಿಸಲ್ಪಡುತ್ತೆ. ಆದ್ದರಿಂದ ಅದಕ್ಕೆ ಪ್ರಮಾಣಪೂರ್ವಕವಾಗಿ ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ಎರಡು ಕಡೆ ಸ್ಪಷ್ಟವಾಗಿ ತಿಳಿದು ಬರುವಂತಹ ಚಾಂದೋಗ್ಯದ ಸದ್ವಿದ್ಯಾ ಪ್ರಕರಣದಲ್ಲಿಯೂ ಕಠೋಪನಿಷತ್ತಿನಲ್ಲಿಯೂ ಹೇಳಿರುವ ಉಪದೇಶವನ್ನು ತೆಗೆದುಕೊಂಡು ಅಲ್ಲಿ ಜೀವಾತ್ಮ ಸಾಕ್ಷಾತ್ಕಾರದ ಮೂಲಕವೇ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆ ಒಂದು ಪ್ರಮಾಣ ಪೂರ್ವಕವಾಗಿ ಅದನ್ನು ಇಲ್ಲಿ ಭಾಷ್ಯಕಾರರು ವಿವರಿಸ್ತಾರೆ ಭಾಷ್ಯದಲ್ಲಿ. ಕಠೋಪನಿಷತ್ತಿನಲ್ಲಿ ಹಾಗೆಯೇ ಸಂಗ್ರಹವಾಗಿ ಹೇಳಿರುವ ವಿಷಯಗಳನ್ನೆಲ್ಲ ಹೇಳಿ ಜೀವಾತ್ಮ ಸಾಕ್ಷಾತ್ಕಾರದ ಮೂಲಕ ಪರಮಾತ್ಮನನ್ನ ಉಪಾಸನೆ ಮಾಡಿ ಪಡೆದುಕೊಳ್ಳಬಹುದು ಅಂತ ಹೇಳಿ ಜೀವಾತ್ಮನ ಸ್ವರೂಪವನ್ನು, ಉಪಾಯ ಸ್ವರೂಪವನ್ನು ಮತ್ತೆ ಪರಮಾತ್ಮ ಸ್ವರೂಪವನ್ನು, ಉಪಾಯವು ಕೇವಲ ಶ್ರವಣ ಮನನ ನಿಧಿಧ್ಯಾಸನವಲ್ಲ, ಅದು ಭಕ್ತಿಪೂರ್ವಕವಾಗಿರಬೇಕು. ಆದ್ದರಿಂದ ಉಪಾಸನಾತ್ಮಕವಾದ ಜ್ಞಾನ ಕೇವಲ ಶ್ರವಣಜನ್ಯ ಜ್ಞಾನವಲ್ಲ, ಶಾಸ್ತ್ರಜನ್ಯ ಜ್ಞಾನವು. ಅದಾದ ಮೇಲೆ ಉಪಾಸನೆ ಮಾಡಿಯೇ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು. ಎಲ್ಲ ವಿಷಯವೂ ಕೂಡ
ಕ್ರಮವಾಗಿ ಕಠೋಪನಿಷತ್ತಿನಲ್ಲಿ ಹೇಳಿರುವುದು ಇವುಗಳನ್ನೆಲ್ಲ. ಅವನಿಗೆ ಫಲವನ್ನು ಕೂಡ ಕಠೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಚಾಂದೋಗ್ಯದಲ್ಲಿಯೂ ಹಾಗೆಯೇ ಹೇಳಿದೆ. ತಸ್ಯ ತಾವದೇವ ಶಿರಂ ಯಾವನ್ನ ವಿಮೋಕ್ಷೆ ಅಂತ ಹೇಳಿ ಕಠೋಪನಿಷತ್ತಿನಲ್ಲಿ ಇನ್ನು ಸ್ಪಷ್ಟವಾಗಿ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಸಂಗ್ರಹವಾಗಿ ಈ ವಿಷಯವನ್ನ ತಿಳಿಸಿ 3ನೇ ಅಧ್ಯಾಯದ ವ್ಯಾಖ್ಯಾನವನ್ನೆಲ್ಲ ಆರಂಭಿಸ್ತಾರೆ ಭಾಷ್ಯಕಾರರು. ಇಲ್ಲಿ ಭಾಷ್ಯಕಾರರು ಹೇಳಿರುವ ಭಾಷ್ಯದಲ್ಲಿ ಈ ವಿಷಯಗಳನ್ನ ಸ್ವಾಮಿ ದೇಶಿಕನ್ ಸ್ವಲ್ಪ ವಿಸ್ತಾರವಾಗಿ ಸಮರ್ಥನೆ ಮಾಡ್ತಾರೆ. ಅದಕ್ಕೆ ಅಧಿಕವಾದ ಪ್ರಮಾಣಗಳನ್ನು ತೋರಿಸಿ ಮತ್ತೆ ಇದರಿಂದ ಹೇಗೆ ಬೇರೆಯ ಅಭಿಪ್ರಾಯಗಳೆಲ್ಲ ತಳ್ಳಿ ಹಾಕಲ್ಪಟ್ಟಿದೆ, ಅದೆಲ್ಲ ಸರಿ ಇಲ್ಲ ಅಂತ ಹೇಳಿರೋದು, ಅದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಆ ಭಾಗದಲ್ಲಿ ಇಲ್ಲಿ ಹೇಳುವಾಗ ಮುಖ್ಯವಾಗಿ ಭಾಷಿಕಾರರು ಹೇಳಿದ್ದು ಇದು ವೇದಾಂತೋದಿತವಾದದ್ದು. ವೇದಾಂತ ಯಾಕೆಂದ್ರೆ ಸ್ಮೃತಿ ಪ್ರಕರಣವಾದ್ದರಿಂದ ಇದರಲ್ಲಿ ಈ ಶ್ರುತಿಗಳ ಮೂಲ ಪ್ರಮಾಣ ಬಹಳ ಪ್ರಧಾನವಾಗುತ್ತೆ. ಆದ್ದರಿಂದ ಇದು ಶ್ರುತಿಗಳಲ್ಲಿ ಹೇಳಿರುವ ವಿಷಯವನ್ನೇ ವಿಶದೀಕರಣ ಮಾಡ್ತಾ ಇದೆ ಇಲ್ಲಿಯೂ ಕೂಡ. ಆದ್ದರಿಂದ ಇದಕ್ಕೂ ಅದಕ್ಕೂ ಯಾವ ವಿರೋಧವೂ ಇಲ್ಲ. ಇದು ಶಾಸ್ತ್ರೀಯವಾದದ್ದು ಅನ್ನೋ ವಿಷಯವನ್ನ ವೇದಾಂತೋದಿತವಾದದ್ದು ಹೇಳಿ ಅದಕ್ಕೆ ಪ್ರಮಾಣವನ್ನು ಕೂಡ ತೋರಿಸ್ತಾರೆ. ಅದರಿಂದ ಅನೇಕ ಸಿದ್ಧಾಂತದ ಮೂಲಭೂತವಾದ ಅಂಶಗಳು ಇದರಲ್ಲಿ ಅಡಗಿದೆ. ಈ ವಿಷಯಗಳನ್ನು ಹೇಳುವುದರಲ್ಲಿಯೇ ಸಿದ್ಧಾಂತದ ಮೂಲಭೂತ ವಿಷಯಗಳು. ಅದನ್ನ ಹೇಳುವಾಗ ಇಲ್ಲಿ ಪ್ರಾಪ್ಯತ್ವ ಉಪಯುಕ್ತಂ ಪ್ರಕೃತಿ ಪುರುಷ ವೈಲಕ್ಷಣ್ಯಂ, ಪ್ರಕೃತಿಗೂ ಪುರುಷನಿಗೂ ಇರುವ ವೈಲಕ್ಷಣ್ಯ, ಮತ್ತೆ ಸಗುಣ ನಿರ್ಗುಣಾದಿ ಶ್ರುತಿ ವಿಷಯ ವ್ಯವಸ್ಥಾಂ, ಇದೆಲ್ಲ ಮೂಲಭೂತವಾದ ವಿಷಯಗಳು. ಶ್ರುತಿಗಳಲ್ಲಿ ನಮ್ಮ ಸಿದ್ಧಾಂತಕ್ಕೆ ಸ್ಪಷ್ಟವಾಗಿ ಶ್ರುತಿಗಳಲ್ಲಿ ಯಾವ ವಿರೋಧವೂ ಇಲ್ಲದೆ ಇದ್ದ ಹಾಗೆ ಸಗುಣ ನಿರ್ಗುಣವಾದ ವಾಕ್ಯಗಳು, ನಿಗುಣ ವಾಕ್ಯವು ಪರಮಾತ್ಮನಿಗೆ ಪರಬ್ರಹ್ಮನಿಗೆ ಗುಣವೇ ಇಲ್ಲ ಅಂತ ಹೇಳುವ ಹಾಗೆ ಇದೆ ವಾಕ್ಯ. ಶಬ್ದ ನೋಡಿದ್ರೆ ನಿರ್ಗುಣ ಅನ್ನುವ ಶಬ್ದ, ನಿರ್ಗುಣ ಶಬ್ದವನ್ನು ಹೇಳಿ 100 ವಾಕ್ಯಗಳಲ್ಲಿ ಶ್ರುತಿ ಆ ಪರಮಾತ್ಮನ ಗುಣಗಳನ್ನೆಲ್ಲ ಅದ್ಭುತವಾಗಿ ಸ್ತೋತ್ರ ಮಾಡಿದೆ ಶ್ರುತಿಗಳಲ್ಲಿ. ಇದೆರಡಕ್ಕೂ ವಿರೋಧವಿಲ್ಲ ಅಂತ ಹೇಳಿದ್ರೆ ಹೇಗೆ ಅದನ್ನ ಅರ್ಥ ಮಾಡಬೇಕು ಮೊದಲಾದದ್ದು, ಅದನ್ನ ಸಾಮಾನ್ಯ ವಿಶೇಷ ನ್ಯಾಯವಾಗಲಿ ಉತ್ಸರ್ಗ ಅಪವಾದ ನ್ಯಾಯ ಮೊದಲಾದ ನ್ಯಾಯಗಳಿಂದ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ಹೇಳಿದ ದಹರ ವಿದ್ಯಾ ಪ್ರಕರಣದ ಪ್ರಮಾಣ ಭಾಷಿಕಾರರು ತೆಗೆದಿರೋದು ಅಲ್ಲಿಯ ಜೀವಾತ್ಮ ಪ್ರಕರಣ ಬರುತ್ತೆ. ಅದನ್ನು ಕೂಡ ಸ್ವಲ್ಪ ವಿವರಿಸ್ತಾರೆ ಸ್ವಾಮಿ ದೇಶಿಕನಲ್ಲಿ. ಪರಮಾತ್ಮನಿಗೆ ಗುಣವಿಶಿಷ್ಟನಾಗಿ ಅವನನ್ನು ಉಪಾಸನೆ ಮಾಡಬೇಕು ಅನ್ನೋದು ಬ್ರಹ್ಮಸೂತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆನಂದಾದೇಹ ಪ್ರಧಾನಸ್ಯ ಇವಾಗ ಅವನ ಸ್ವರೂಪ ನಿರೂಪಕ ಧರ್ಮಗಳಾದ ಸತ್ಯತ್ವ, ಜ್ಞಾನತ್ವ, ಅನಂತತ್ವ, ಆನಂದತ್ವ, ಅಮಲತ್ವ, ಈ 5 ಗುಣಗಳೊಡನೆ ಎಲ್ಲ ಉಪಾಸನೆಗಳಲ್ಲಿಯೂ ಈ ಗುಣಗಳಿಂದ ವಿಶಿಷ್ಟನಾದ ಬ್ರಹ್ಮನ ಉಪಾಸನೆ ಹೇಳಲ್ಪಟ್ಟಿರೋದು. ಈ ಗುಣಗಳಿಂದ ವಿಶಿಷ್ಟವಾದ ಪದಾರ್ಥವೇ ಪರಬ್ರಹ್ಮ ಅನ್ನುವುದು ನಿಶ್ಚಯವಾಗುವುದರಿಂದ ಅದಕ್ಕೆ ಮೇಲೆ ಆಯಾ ಉಪಾಸನೆಗಳಲ್ಲಿ ಹೇಳಲ್ಪಟ್ಟ ಗುಣಗಳಿಂದ ವಿಶಿಷ್ಟನಾದ ಪರಮಾತ್ಮನನ್ನ ಅಲ್ಲಿ ಹೇಳಿರುವ ರೂಪ, ಚೋದನ, ಫಲ ಸಂಯೋಗ ಇವೆಲ್ಲ ಕೂಡ ಎಲ್ಲ ವಿಧಿಗಳಲ್ಲಿಯೂ ಪೂರ್ವಮೀಮಾಂಸಕರು ಹೇಗೆ ಸ್ಥಾಪನೆ ಮಾಡಿದಾರೋ ಜೈಮಿನಿ, ಅದಕ್ಕೆ ಅನುಗುಣವಾಗಿಯೇ ಉಪಾಸನಾದಿ ವಿಧಿಗಳಲ್ಲಿಯೂ ಕೂಡ ಎಲ್ಲ ಬ್ರಹ್ಮವಿದ್ಯೆಗಳಲ್ಲಿಯೂ ಸ್ಥಾಪನೆ ಮಾಡಲ್ಪಟ್ಟಿದೆ. ಆದ್ದರಿಂದ ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಎಲ್ಲವೂ ಕೂಡ ಶ್ರುತಿಯಲ್ಲಿ ಏಕವಾಕ್ಯತ್ವ ಅಂತ ಹೇಳಿದ್ರೆ ಎಲ್ಲಕ್ಕೂ ಕೂಡ ಏಕವಾಕ್ಯತ್ವವು ಸಂಭವಿಸುತ್ತೆ. ವಿಧಿಗಳಿರುವಾಗ ಉಪಾಸನೆ ವಿಧಿಗೂ ಹಾಗೆಯೇ ಯಾವ ಸ್ಥಾನದಲ್ಲಿ ಕಣ್ಣಿನ ಒಳಗಡೆ ಮಾಡಬೇಕು, ಇಲ್ಲ ಅಂದ್ರೆ ಆದಿತ್ಯ ಮಂಡಲದಲ್ಲಿ ಮಾಡಬೇಕು, ಅವನಿಗೆ ರೂಪವು ಹೇಳಿದೆ, ಅವನಿಗೆ ಗುಣಗಳು ಹೇಳಿದೆ, ಚೋದನೆಯೂ ಇದೆ, ಅಲ್ಲಿ ವಿಧಿವಾಕ್ಯವಿದೆ, ಅದಕ್ಕೊಂದು ಆಖ್ಯ ಅನ್ನೋದನ್ನು ನಾವು ಗುರುತಿಸಬಹುದು. ಇದೆಲ್ಲವನ್ನು ಪ್ರಧಾನವಾಗಿ 4 ವಿಷಯಗಳು ವಿಧಿ ವಾಕ್ಯಗಳಲ್ಲಿ ಬರಬೇಕು. ರೂಪ ಸಂಯೋಗ, ಫಲ ಸಂಯೋಗ ಅಂತ ಅರ್ಥ, ಮತ್ತೆ ಆಖ್ಯ, ಚೋದನ, ಈ 4 ಕೂಡ ಚೋದನಾ ಲಕ್ಷಣೋರ್ಥೋ ಧರ್ಮ ಅಂತ ಹೇಳಿದ್ರು. ಈ 4 ವಿಷಯಗಳು ಇರಬೇಕು. ಆ 4 ವಿಷಯಗಳು ಕೂಡ ಎಲ್ಲದರಲ್ಲಿಯೂ ಇದೆ ಅಂತ ಹೇಳುವಾಗ ಆ ಪರಬ್ರಹ್ಮನ ಒಂದು ಪ್ರಧಾನವಾದ ಸ್ವರೂಪ ನಿರೂಪಕ ಧರ್ಮಗಳು ಯಾವುದು ಅಂದ್ರೆ ಆನಂದಾದಿಗಳು ಅಂತ ಬಾದರಾಯಣರು ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲಾ ಬ್ರಹ್ಮವಿದ್ಯೆಗಳಲ್ಲೂ ಇದನ್ನು ಸೇರಿಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಪ್ರಪಂಚದಿಂದ ಅವನಿಗೆ ವೈಲಕ್ಷಣ್ಯವನ್ನು ಕೂಡ ಅಕ್ಷರಧಿಯಾಂತು ಅವರೋಧ ಅಂತ ಹೇಳಿದಾಗ ಅಕ್ಷರ ಶಬ್ದಿತನಾದ ಪರಮಾತ್ಮನ ಗುಣಗಳು ಯಾವುದು ಹೇಳಲ್ಪಟ್ಟಿದೆಯೋ ಅಸ್ಥೂಲಂ, ಮನಣು ಮೊದಲಾದದ್ದು ಎಲ್ಲ ಪ್ರಾಕೃತವಾದ ಪ್ರಪಂಚನಿಗಿಂತ ವಿಲಕ್ಷಣನಾದವನು ಹೇಳಿ ಪ್ರಾಕೃತ ಪ್ರಪಂಚದ ವೈಲಕ್ಷಣ್ಯವು ಕೂಡ ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ಇದೆರಡೂ ಕೂಡ ಎಲ್ಲಾ ವಿದ್ಯೆಗಳಲ್ಲಿಯೂ ಕೂಡ
ಉಪಸಂಹಾರ ಮಾಡಿಕೊಳ್ಬೇಕು. ಎಲ್ಲ ಸರ್ವವಿದ್ಯಾ ಉಪಾಸ್ಯ ಸಾಧಾರಣಕಾರಂ ಅಭಿಪ್ರೇತ್ಯ ಅಂತ ಹೇಳಿ ಅದನ್ನ ಹೇಳಿದ್ರು. ಅದು ಎರಡು ಉಭಯಲಿಂಗ ಅಂತ ತಿಳಿಸೋದ್ರಿಂದ ಇದೆಲ್ಲವೂ ಕೂಡ ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲವನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಕಾರಣ ಶೋಧಕ ವಾಕ್ಯ ಐಕಾರ್ಥ್ಯಂ ಸಾಮಾನ್ಯ ಶಬ್ದಾನಾಂ ವಿಶೇಷ ಉಪಸಂಹಾರಂ, ಇದು ಕೂಡ ಸಾಮಾನ್ಯ ಕಾರಣ ವಾಕ್ಯಗಳು ಶೋಧಕ ವಾಕ್ಯಗಳು ಇದೆಲ್ಲವೂ ಕೂಡ ಏಕಾರ್ಥವೇ. ಅದಕ್ಕೆಲ್ಲಕ್ಕೂ ಕೂಡ ಅರ್ಥೈಕತ್ವಾತ್ ಏಕವಾಕ್ಯತ್ವಂ ಅಂತ ಹೇಳಿಬಿಟ್ಟು, ಆದ್ದರಿಂದ ಎಲ್ಲ ಒಂದೇ ಅರ್ಥ, ಸರ್ವಶ್ರುತಿಗಳಿಗೂ ಏಕವಾಕ್ಯತ್ವ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿದೆ. ಎಲ್ಲ ಶ್ರುತಿಗಳಿಗೂ ಕೂಡ ಒಂದೇ ಅರ್ಥವೇ ಕಡೆಯಲ್ಲಿ ಸಿಗೋದು ನಮಗೆ. ಅದರ ತಾತ್ಪರ್ಯ ಕಾರಣ ವಾಕ್ಯಗಳು ಜಗತ್ಕಾರಣವಾದ ಬ್ರಹ್ಮನನ್ನು ತಿಳಿಸುತ್ತೆ, ಶೋಧಕ ವಾಕ್ಯಗಳು ಅವನ ಸ್ವರೂಪವನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದೆಲ್ಲ ಕೂಡ ಶೋಧಕ ವಾಕ್ಯಗಳು, ಆನಂದೋ ಬ್ರಹ್ಮ ಮೊದಲಾದದ್ದು. ಕಾರಣ ವಾಕ್ಯಗಳು ಸದೇವ ಸೌಮ್ಯೇದಮಗ್ರ ಆಸೀತೆ, ಬ್ರಹ್ಮವಾಯುದಮಗ್ರ ಆಸೀತೆ, ಆತ್ಮವಾಯುದಮಗ್ರ, ಇದೆಲ್ಲ ಜಗತ್ ಕಾರಣವನ್ನು ತಿಳಿಸುತ್ತೆ. ಪ್ರಳಯ ಕಾಲದಲ್ಲಿ ಪರಮಾತ್ಮನು ಒಬ್ಬನೇ ಇದ್ದ. ಆ ಪರಮಾತ್ಮನನ್ನ ಬೇರೆ ಬೇರೆ ಹೆಸರುಗಳಿಂದ ಸತ್, ಬ್ರಹ್ಮ, ಆತ್ಮ ಮೊದಲಾದ ಶಬ್ದಗಳಿಂದ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ಸಾಮಾನ್ಯ ಶಬ್ದಗಳು. ಸಚ್ಶಬ್ದವಾಚ್ಯನಾದವನೇ ಚೇತನ ಅನ್ನುವುದು ಆತ್ಮ ಶಬ್ದದಿಂದ ತಿಳಿಸುತ್ತೆ. ಅಚೇತನನು ಜೀವಾತ್ಮನೋ ಪರಮಾತ್ಮನೋ ವಿಭುವೋ ಅಣುವೋ ತಿಳಿಯೋದಿಲ್ಲ. ಬ್ರಹ್ಮ ಶಬ್ದವು ಬೃಹತ್ತಾದವನು ಅಂತ ತಿಳಿಸುತ್ತೆ. ಅದರ ಮೇಲೆ ನಾರಾಯಣ ಶಬ್ದವು ದೇವತಾ ವಿಶೇಷವನ್ನು ತಿಳಿಸುತ್ತೆ. ಅಂದರೆ ಸಾಮಾನ್ಯ ಶಬ್ದಗಳೆಲ್ಲ ವಿಶೇಷವಾದ ನಾರಾಯಣ ಶಬ್ದದಲ್ಲಿ ಪರ್ಯವಸಾನ ಅನ್ನೋದನ್ನ ಇಲ್ಲಿ ಅವನಿಗೆ ವಿಶೇಷವಾದ ಒಂದು ಹೆಸರು ಪುರುಷೋತ್ತಮ ಅನ್ನೋದು ಒಂದು ಸಂಜ್ಞೆ ಶಬ್ದವು ಕೂಡ ಹೇಳಬಹುದು. ಅದಕ್ಕೆ ಸಮಾಸದಲ್ಲಿಯೂ ಸಮಸ್ತ ಪದವಾಗಿಯೂ ಹೇಳಿ ವಿಗ್ರಹ ವಾಕ್ಯವನ್ನು ಹೇಳಿ ಪುರುಷರೆಲ್ಲ ಉತ್ತಮನಾದವನು ಅಂತ ಹೇಳ್ಬೋದು. ಅಥವಾ ಪುರುಷೋತ್ತಮ ಅನ್ನುವುದು ಒಂದು ಸಂಜ್ಞೆ ಪರಮಾತ್ಮನಿಗೆ. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೆ ಚ್ಯುತಾಹೃತಃ ಮೊದಲಾದದ್ದು ಸೌತ್ತಮ ಪುರುಷ, ಇದು ಅವನಿಗೆ ಅಸಾಧಾರಣವಾದ ಒಂದು ನಾಮಧೇಯ. ಕೃತಿಗಳಲ್ಲಿ ಪರಬ್ರಹ್ಮ ಅಂತಲೂ ಹೇಳಿದೆ, ಪುರುಷೋತ್ತಮ ಅಂತ ಹೇಳಿದೆ, ನಾರಾಯಣ ಅಂತ ಹೇಳಿದೆ. ಸತ್ ಅದೇ ರೀತಿಯಲ್ಲಿ ಸತ್, ಬ್ರಹ್ಮ, ಆತ್ಮ ಮೊದಲಾದ ಶಬ್ದಗಳಿಂದಲೂ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ಪರಮಾತ್ಮನನ್ನ ನಾರಾಯಣನನ್ನೇ ತಿಳಿಸುತ್ತೆ, ಪುರುಷೋತ್ತಮನನ್ನ ತಿಳಿಸುತ್ತೆ ಅನ್ನೋದು ಪರಬ್ರಹ್ಮ ಪುರುಷೋತ್ತಮ ಅನ್ನುವ ಎರಡು ಶಬ್ದಗಳಿಂದ ಹೇಳ್ತಾರೆ ಅದನ್ನ. ಇದರಿಂದ ತ್ರಿಮೂರ್ತಿಗಳು ಅಂತ ಲೋಕದಲ್ಲಿ ಈಶ್ವರರು ಅಂತ ಪ್ರಸಿದ್ಧರಾಗಿರುವಂತಹ ಚತುರ್ಮುಖ ಬ್ರಹ್ಮನೋ ಇಲ್ಲ ರುದ್ರನೋ ಅಲ್ಲ, ಅವರೊಡನೆ ವಿಷ್ಣು ಸಾಕ್ಷಾತ್ತಾದ ಅವತಾರ, ಪರಮಾತ್ಮನ ಸಾಕ್ಷಾತ್ ಅವತಾರವೇ ಬ್ರಹ್ಮ ವಿಷ್ಣು ಶಿವ ಅಂತ ಹೇಳುವಾಗ ಬ್ರಹ್ಮ ವಿಷ್ಣು ರುದ್ರರಲ್ಲಿ ಮೂರರಲ್ಲಿ ತ್ರಿಮೂರ್ತಿ ದೇವತಾ ತ್ರಿಮೂರ್ತಿಗಳಲ್ಲಿ ವಿಷ್ಣು ಸಾಕ್ಷಾತ್ತಾದ ಅವತಾರವೇ. ಚತುರ್ಮುಖ ಬ್ರಹ್ಮನು ರುದ್ರನು ಕರ್ಮವಶ್ಯರು, ಸೃಷ್ಟಿ ಮಾಡಲ್ಪಡ್ತಾರೆ. ಅದೆಲ್ಲ ಕೂಡ ಶ್ರುತಿಗಳಲ್ಲಿ ಯೋ ಬ್ರಹ್ಮಾಣಂ ವಿರಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ, ಇದೆಲ್ಲ ಪ್ರಮಾಣಗಳು ತಿಳಿಸುತ್ತೆ. ಆದ್ದರಿಂದ ಅಲ್ಲಿ ಅನೇಕ ಬೇರೆ ಬೇರೆ ಇದು ಪುರಾಣಗಳಲ್ಲಿ ಕಂಡುಬರುವಂತಹ ಮತಗಳು ತ್ರಿಮೂರ್ತಿಗಳು ಐಕ್ಯ, ಅಥವಾ ಒಂದೊಂದು ಒಬ್ಬರು ಸೃಷ್ಟಿ ಮಾಡ್ತಾನೆ, ಇನ್ನೊಬ್ಬ ಸ್ಥಿತಿಯನ್ನು ಕಿಸಿಗೆ ಕಾರಣ, ಇನ್ನೊಬ್ಬ ಸಂಹಾರಕ್ಕೆ ಕಾರಣ, ಅಥವಾ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆಯವರು ಆ ಜಗತ್ ಸೃಷ್ಟಿಗೆ ಕಾರಣ ಆಗ್ತಾರೆ. ಈ ರೀತಿ ಅನೇಕ ಅಭಿಪ್ರಾಯಗಳಿದೆ ಪುರಾಣಗಳಲ್ಲೆಲ್ಲ ನೋಡಿ ನಿರೂಪಣೆ ಮಾಡುವಂತಹದ್ದು. ಅದೆಲ್ಲವೂ ಕೂಡ ನಿರಸ್ತವಾಗಿದೆ. ತ್ರಿಮೂರ್ತಿ ಐಕ್ಯ ಸಾಮ್ಯ ಅತಿರೇಕ ವ್ಯಕ್ತ್ಯಂತರತ್ವ ನಿರಾಸಂ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ನಿರಾಸನೆ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಏಕಸ್ಯೈವ ಜಗದುಪಾದಾನ ನಿಮಿತ್ತತ್ವಂ, ಒಬ್ಬನೇ ಉಪಾದಾನವೂ ನಿಮಿತ್ತವು. ಅದರಲ್ಲಿಯೂ ಕೂಡ ಉಪಾದಾನ ಪ್ರಕೃತಿಯೇ ಅಂತ ಹೇಳುವುದರಿಂದ ಪರಮಾತ್ಮನ ಪರಬ್ರಹ್ಮನ ಉಪಾದಾನತ್ವ ಒಪ್ಕೊಂಡೇ ಇದ್ರು ಮತವನ್ನು ಕೂಡ ತಳ್ಳಿ ಹಾಕ್ತಾರೆ ಬಾದರಾಯಣರು. ಆದ್ದರಿಂದ ಉಪಾದಾನತ್ವವು ಪರಮಾತ್ಮನೇ, ಪರಮಾತ್ಮನ ಉಪಾದಾನ ಅಂತ ಒಪ್ಕೊಳ್ಳದೆ ಇರುವಂತಹ ಬೇರೆ ಮತಗಳನ್ನು ಕೂಡ ತಳ್ಳಿ ಹಾಕ್ತಾರೆ. ಪ್ರಕೃತಿಯೇ ಉಪಾದಾನ ಅಂತ ಹೇಳುವಂತಹವರು. ಇದೆಲ್ಲವೂ ಕೂಡ ಇಲ್ಲಿ ಅದು ಯೋಗ ದರ್ಶನದಲ್ಲಿಯೂ ಹಾಗೆಯೇ ಪರಮಾತ್ಮನು ಪ್ರಕೃತಿಯೇ ಉಪಾದಾನ ಅಂತ ಹೇಳುವಂತಹದ್ದು. ಇದೆಲ್ಲವೂ ಕೂಡ ತಳ್ಳಿ ಹಾಕಿದ್ದಾರೆ. ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಪರಮಾತ್ಮನೇ ಉಪಾದಾನವು ನಿಮಿತ್ತವು ಎರಡೂ ಅಂತ ಹೇಳಿ ಉಭಯ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವಂ ಅನ್ನೋದು ಸ್ಥಾಪಿಸಲ್ಪಟ್ಟಿದೆ. ಅದೆಲ್ಲ ಕೂಡ ಉದಾಹರಿಷ್ಯಮಾಣ ಶ್ರುತೌ ಉತ್ತಮ ಪುರುಷ ಇತ್ಯುಕ್ತಿಂ ಉತ್ತಮ ಪುರುಷಸ್ತು ಅನ್ಯ ಇತಿ ವಕ್ಷ್ಯಮಾಣ ಪ್ರಕರಣಾರ್ಥಂಚ ದರ್ಶಯಿತು ಸಮಾಖ್ಯಾದ್ವಯಂ, ಎರಡು ಹೆಸರುಗಳನ್ನು ಪ್ರಧಾನವಾಗಿ
ಭಾಷ್ಯಕಾರರು ಪರಬ್ರಹ್ಮ ಪುರುಷೋತ್ತಮ ಎರಡು ಶಬ್ದಗಳನ್ನು ತೆಗೆದುವಿ ಪರಮಾತ್ಮನಿಗೆ. ಆ ಎರಡು ಕೂಡ ಬಹಳ ಪ್ರಧಾನವಾದದ್ದು. ಅದರಲ್ಲಿ ಬೇಕಾದಷ್ಟು ಅಭಿಪ್ರಾಯದಿಂದ ಭಾಷ್ಯಕಾರರು ಯಾವ ಒಂದು ಅಭಿಪ್ರಾಯದಿಂದ ಎರಡು ಹೆಸರುಗಳನ್ನು ತೆಗೆದು ಅಲ್ಲಿ ಹೇಳಿದ್ದಾರೆ ಅದನ್ನ ಇಲ್ಲಿ ವಿವರಿಸ್ತಾರೆ. ಅದಾದ ಮೇಲೆ ಉಪಾಯಭೂತವಾದದ್ದು ಏನು ಅನ್ನೋದನ್ನ ತಿಳಿಸ್ತಾರೆ ಇಲ್ಲಿ. ಮೊದಲು ಪರಮಾತ್ಮನಿಗೆ ಅವನಿಗೆ ಪರಬ್ರಹ್ಮ ಮತ್ತೆ ಪುರುಷೋತ್ತಮ ಅನ್ನುವ ಶಬ್ದಗಳಿಂದ ಪರಮಾತ್ಮನ ತಿಳಿಸಿ ಅವನ ಉಪಾಯ ಯಾವುದು ಅಂತ ಹೇಳಿದ್ರೆ ಪ್ರಾಪ್ತ್ಯುಪಾಯಭೂತ ವೇದನ ಉಪಾಸನ ಧ್ಯಾನಾದಿ ಶಬ್ದವಾಚ್ಯಾಂ ತದೈಕಾಂತಿಕ ಆತ್ಯಂತಿಕ ಭಕ್ತಿಂ ಅಂತ ಹೇಳಿದ್ರು. ಅದನ್ನು ತಿಳಿಸೋದಕ್ಕೋಸ್ಕರ ಧ್ಯಾನ ಉಪಾಸನಾದಿ ಶಬ್ದವಾಚ್ಯಾಂ ಐಕಾಂತಿಕ ಆತ್ಯಂತಿಕ ಭಕ್ತಿಂ, ಧ್ಯಾನ ಉಪಾಸನೆಯಿಂದ ಹೇಳುವಂತಹದ್ದು ಭಕ್ತಿ, ಭಕ್ತಿಯಲ್ಲಿ ಪರ್ಯವಸಾನ ಅದೆಲ್ಲವೂ ಕೂಡ. ಧ್ಯಾನ ಉಪಾಸನೆಗಳು ವೇದನ ಇದೆಲ್ಲ ಸಾಮಾನ್ಯ ಶಬ್ದಗಳು. ಉಪಾಯ ಭಕ್ತಿ ಎನ್ನುವಂತಹ ವಿಶೇಷವಾದ ಒಂದು ಅರ್ಥದಲ್ಲಿ ಪರ್ಯವಸಾನ ಹೊಂದುತ್ತೆ. ಭಕ್ತಿಪೂರ್ವಕವಾಗಿಯೇ ಇರಬೇಕದೆಲ್ಲವೂ. ಅದು ನ್ಯಾಯಮಾತ್ಮ ಪ್ರವಚನ ಲಭ್ಯ ಅನ್ನೋದು ಅದನ್ನು ತಿಳಿಸ್ತಾರೆ ಇಲ್ಲಿ. ಜ್ಞಾನ ಕರ್ಮ ಸಮುಚ್ಚಯ ಅನ್ಯತರ ಅನುಗೃಹೀತ ಅನ್ಯತರೈ ಐಕಮಾತ್ರ ಪಕ್ಷಾಣಾಂ ಏಕೈಕಮಾತ್ರ ಪಕ್ಷಾಣಾಂ ನಿರಾಕರಣಾಯ ನ ಅನ್ಯಃ ಪಂಥಾಃ ನಾಯಮಾತ್ಮ ಇತ್ಯಾದಿ ನಿಷೇಧ ತಾತ್ಪರ್ಯಂ. ಬೇರೆ ಅನೇಕ ಮತಗಳಲ್ಲಿ ಉಪಾಯದಲ್ಲಿಯೂ ವಿಪಾಯದ ವಿಷಯದಲ್ಲಿಯೂ ಭಿನ್ನಾಭಿಪ್ರಾಯಗಳು ಅನೇಕವಾಗಿದೆ. ಉಪಾಯ ಯಾವುದು ಮೋಕ್ಷಕ್ಕೆ ಅಂದರೆ ಕೇವಲ ಜ್ಞಾನವೇ ಉಪಾಯ ಅಂತ ಹೇಳುವರಿದ್ದಾರೆ, ಕೇವಲ ಕರ್ಮವೇ ಉಪಾಯ ಅಂತ ಹೇಳುವರಿದ್ದಾರೆ, ಜ್ಞಾನ ಕರ್ಮ ಸಮುಚ್ಚಯವಾದಿಗಳಿದ್ದಾರೆ. ಎರಡು ಸಮಸಮವಾಗಿ ಪ್ರಧಾನ. ಒಂದು ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆಯುತ್ತೆ, ಇನ್ನೊಂದು ನಮಗೆ ಮೋಕ್ಷವನ್ನು ಪಡೆಯುವ ಹಾಗೆ ಮಾಡುತ್ತೆ. ಆದ್ದರಿಂದ ಒಂದು ಅನಿಷ್ಟ ನಿವೃತ್ತಿ ಒಂದು ಇಷ್ಟ ಪ್ರಾಪ್ತಿ ಎರಡು ಸಮಾನವಾದ ಕಾರಣ ಅಂತ ಹೇಳವರಿದ್ದಾರೆ. ಈ ಪದಗಳನ್ನೆಲ್ಲ ಅದನ್ನ ನಿರಸನ ಮಾಡಿ ಕರ್ಮವು ಜ್ಞಾನಕ್ಕೆ ಅಂಗ, ಮತ್ತೆ ಕೇವಲ ಜ್ಞಾನವೇ ಉಪಾಯವಲ್ಲ, ಉಪಾಸನಾತ್ಮಕವಾದ ಜ್ಞಾನವೇ ಉಪಾಯ. ವಾಕ್ಯಾರ್ಥ ಜ್ಞಾನ ಕೇವಲ ಜ್ಞಾನವೇ ಉಪಾಯವಾಗುವುದಿಲ್ಲ, ಉಪಾಸನಾತ್ಮಕವಾದ ಜ್ಞಾನ ಅದು ಭಕ್ತಿ ಅಂತ ಹೇಳಲ್ಪಡುತ್ತೆ. ಭಕ್ತಿಯು ಒಂದು ಜ್ಞಾನ ವಿಶೇಷವೇ, ಅದು ಜ್ಞಾನವೇ, ಆದರೆ ಒಂದು ವಿಶೇಷವಾದ ಜ್ಞಾನ, ಕೇವಲ ವಾಕ್ಯಾರ್ಥ ಜ್ಞಾನವಲ್ಲ, ಅದು ಧ್ಯಾನಾತ್ಮಕವಾದದು. ಆದ್ದರಿಂದ ಅದನ್ನ ಇಲ್ಲಿ ಸ್ಪಷ್ಟವಾಗಿ ಸ್ಥಾಪನೆ ಮಾಡ್ತಾರೆ. ವೇದನಾದಿ ಸಾಮಾನ್ಯ ಶಬ್ದಾನಾಂ, ಇದೆಲ್ಲ ಸಾಮಾನ್ಯ ಶಬ್ದಗಳು. ಭಕ್ತಿ ಲಕ್ಷಣ ಚರಮ ವಿಶೇಷ ಪರ್ಯವಸಾನಂ, ಭಕ್ತಿ ಲಕ್ಷಣದಲ್ಲಿ ಕಡೆಯ ಭಕ್ತಿ ವಿಶೇಷ ಚರ್ಮ ವಿಶೇಷ ಅಂದ್ರೆ ಕಡೆಯಲ್ಲಿ ವಿಶೇಷದಲ್ಲಿ ಪರ್ಯವಸಾನ, ಸಾಮಾನ್ಯ ವಿಶೇಷ ನ್ಯಾಯ ಅಂತ ಇದಕ್ಕೆ ಹೆಸರು. ಸಾಮಾನ್ಯವಾದ ಶಬ್ದಗಳೆಲ್ಲ ವಿಶೇಷ ಶಬ್ದದಲ್ಲಿ ಪರ್ಯವಸಾನವಾಗುತ್ತೆ. ಜನರಲ್ ಟರ್ಮ್ಸು ಸ್ಪೆಸಿಫಿಕ್ ಟರ್ಮ್ಸ್ ಅಲ್ಲಿ ಮುಗಿಯುವಂತಹದ್ದು. ಅದು ಎಲ್ಲ ಕಡೆಯೂ ಆ ರೀತಿ ನ್ಯಾಯಗಳು ಕಂಡು ಬರುತ್ತೆ. ಸಾಮಾನ್ಯವಾಗಿ ಒಂದು ಹೇಳಿ ವಿಶೇಷವಾದ ಅರ್ಥದಲ್ಲಿ ಅದು ಮುಗಿಯೋ ಹಾಗೆ ಮಾಡುವಂತಹದ್ದು. ಅದೇ ತತ್ವಮಸಿಯಲ್ಲಿಯೂ ಅದೇ ರೀತಿ ಉಪದೇಶ. ಐತದಾತ್ಮ್ಯವಿದಂ ಸರ್ವಂ ಅಂತ ಸಾಮಾನ್ಯವಾಗಿ ಎಲ್ಲಕ್ಕೂ ಅವನೇ ಆತ್ಮ ಹೇಳಿ, ತತ್ವಮಸಿ ನಿನಗೂ ಅವನೇ ಆತ್ಮ ಅಂತ ಹೇಳುವಾಗ ಸಾಮಾನ್ಯವಾಗಿ ಸರ್ವಾಂತರಾತ್ಮನ ಆದವನೇ ನಿನಗೂ ಆತ್ಮನಾಗಿದ್ದಾನೆ. ಜೀವ ವಿಶೇಷನಲ್ಲಿ ಪರ್ಯವಸಾನ ಕೇತುಗೆ ಉಪದೇಶ ಮಾಡುವಾಗ. ಹೀಗೆ ಈ ಸಾಮಾನ್ಯ ವಿಶೇಷ ನ್ಯಾಯ ಅನ್ನೋದು ತುಂಬ ಪ್ರಧಾನವಾದದ್ದು. ಅದನ್ನ ನಿರೂಪಣೆ ಮಾಡಿ ಅದರ ಮೂಲಕ ಉಪಾಯದಲ್ಲಿಯೂ ಹಾಗೆಯೇ ಕಾರಣದಲ್ಲಿಯೂ ಹಾಗೆಯೇ ಜಗತ್ಕಾರಣವನ್ನು ನಿಶ್ಚಯ ಮಾಡುವಾಗಲೂ ಸಾಮಾನ್ಯ ವಿಶೇಷ ನ್ಯಾಯವನ್ನ ಪ್ರಧಾನವಾಗಿ ತೆಗೆದುಕೊಂಡ್ರು. ಉಪಾಯ ವಿಷಯದಲ್ಲಿಯೂ ಹಾಗೆಯೇ ಶ್ರುತಿಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಹೇಳುತ್ತೆ. ಆದರೆ ಫಲ ಸಂಯೋಗ ಎಲ್ಲಕ್ಕೂ ಒಂದೇ. ಆದ್ದರಿಂದ ಎಲ್ಲವೂ ಕೂಡ ಫಲ ಸಂಯೋಗ ಒಂದೇ. ಉಪಾಸನಾದವನು ಬ್ರಹ್ಮನೇ, ಎಲ್ಲಕ್ಕೂ ಕೂಡ ಚೋದನಾ ಇದೆ, ಉಪಾಸಿತ ಧ್ಯಾಯಿತ ಎಲ್ಲ ಅದೇ ಅರ್ಥದಲ್ಲಿ ಬರುತ್ತೆ. ಎಲ್ಲವೂ ಕೂಡ ಭಕ್ತಿಪೂರ್ವಕವಾಗಿರಬೇಕು ಅನ್ನೋದೇ. ಆದ್ದರಿಂದ ಆ ರೀತಿ ಆ ಒಂದು ದೃಷ್ಟಿಯಿಂದ ಭಕ್ತಿ ಲಕ್ಷಣ ಚರ್ಮ ವಿಶೇಷ ಪರ್ಯವಸಾನಂ ಚ ಅಭಿಪ್ರೇತ್ಯ ಉಪಾಯಭೂತ. ಅದರಲ್ಲಿ ಉಪಾಯಭೂತವಾದದ್ದು ಭಕ್ತಿ ವಿಶೇಷ. ಆ ಭಕ್ತಿ ಅಂತ ಹೇಳುವಂತಹದ್ದು ಅದು ಐಕಾಂತಿಕ ಆತ್ಯಂತಿಕ ಅಂತ ಹೇಳಿದ್ರು. ಐಕಾಂತಿಕ ಇತ್ಯತ್ರ ತತ್ಕ್ರತುನ್ಯಾಯ ಸಿದ್ಧ ಉಪಾಸ್ಯ ಪ್ರಾಪ್ಯ ಐಕ್ಯ ದ್ಯೋತನಾಯ ಅಂತ ಹೇಳಿದ್ರು. ತತ್ಕ್ರತುನ್ಯಾಯ ಸಿದ್ಧ ಉಪಾಸ್ಯ ಪ್ರಾಪ್ಯ
ಐಕ್ಯ ದ್ಯೋತನಾಯ ತಚ್ಛಬ್ದ. ತತ್ ಐಕಾಂತಿಕ. ತತ್ ಐಕಾಂತಿಕ. ಏಕಾಂತ ಅಂದರೆ ಒಂದರಲ್ಲಿಯೇ ನಿಷ್ಠೆಯನ್ನು ಹೊಂದಿರುವಂತಹದ್ದು. ಏಕದಲ್ಲಿ ಅಂತವಾಗುವುದು, ಮುಗಿಯೋದು ಅಂತ, ಅಥವಾ ನಿರ್ಣಯ ಹೊಂದಿರುವಂತಹದ್ದು. ಅಂತ ಶಬ್ದಕ್ಕೆ ನಿರ್ಣಯ ಅಂತನೂ ಇದೆ, ಅರ್ಥವಿದೆ. ಆದ್ದರಿಂದ ಅದು ಈ ರೀತಿ ನಿರ್ಣಯ ಮಾಡಿದ್ರು ಅಂತಾನೂ ಅರ್ಥವಿದೆ. ಅಂತ ಅನ್ನುವ ಶಬ್ದಕ್ಕೆ ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭಿ ಅಂತ ಹಿಂದೆ ಒಂದು ಶ್ಲೋಕ ಬಂತು. ಆದ್ದರಿಂದ ಅಲ್ಲಿ ದೃಷ್ಟೋಂತಹ ಅಂತ ಹೇಳಿದಾಗ ನಿರ್ಣಯ ಅಂತ ಅರ್ಥ. ನಿರ್ಣಯ, ನಿಶ್ಚಯ, ಕಡೆಯ ಒಂದು ನಿಷ್ಠೆ ಎಲ್ಲಿ ಇದೆ ಅಂತ ಹೇಳಿ. ಏಕಾಂತ ಅಂತ ಹೇಳಿದ್ರೆ ಯಾವುದರಲ್ಲಿ ಏಕಾಂತ? ತತ್ ಐಕಾಂತ. ತತ್ ಐಕಾಂತಿಕ. ತತ್ ಶಬ್ದವಾಚ್ಯನಾದ ಪರಮಾತ್ಮನಲ್ಲಿ ಏಕಾಂತವಾಗಿರ್ಬೇಕು. ಆ ತತ್ ಶಬ್ದವಾಚ್ಯನಾದ ಪರಮಾತ್ಮನು ಅವನೇ ಏಕಾಂತ ಅಂತ ಹೇಳಿದ್ರೆ ಇಲ್ಲಿ ಪ್ರಧಾನವಾಗಿ ಉಪಾಯದಲ್ಲಿ ಬರೋದು ಪ್ರಾಪ್ಯ ಮತ್ತೆ ಪ್ರಾಪಕ, ಅದಷ್ಟು ಎರಡು. ಉಪಾಸ್ಯವೇ ಪ್ರಾಪ್ಯವಾದದ್ದು. ಯಾವುದು ಉಪಾಸ್ಯವೋ ಅದುವೇ ಪ್ರಾಪ್ಯವಾದದ್ದು ಅಂತ ಹೇಳಲ್ಪಡುವಂತ. ಆದ್ದರಿಂದ ಇಲ್ಲಿ ಹೇಳುವಾಗ ಯಾವುದು ಉಪಾಸ್ಯವೋ ಪ್ರಾಪ್ಯವು ಒಂದೇ ಆಗಿರೋದ್ರಿಂದ ತದೈಕಾಂತಿಕ. ಆತ್ಯಂತಿಕ ಇಲ್ಲಿ ಏಕತ್ರ ಅಂತನಿಶ್ಚಯ ಏಕಾಂತ ಸ್ಪಷ್ಟ ಮಾಡ್ಬಿಡ್ತಾರೆ ಸ್ವಾಮಿ ದೇಶಿಕನ್, ಸ್ಪಷ್ಟವಾಗಿ ಹೇಳಿದ್ರು. ಏಕತ್ರ ಅಂತಹ ನಿಶ್ಚಯ ಅಂತ ಅರ್ಥ, ಒಂದರಲ್ಲೇ ನಿಶ್ಚಯ ಮಾಡುವಂತಹದ್ದು ಏಕಾಂತ. ತನ್ನಿಬಂಧನ ಭಕ್ತಿ ಐಕಾಂತಿಕ. ಐಕಾಂತಿಕಿ ಆ ಕಾರಣದಿಂದ ಬರುವಂತಹ ಭಕ್ತಿಗೆ ಐಕಾಂತಿಕ ಭಕ್ತಿ ಅಂತ ಅರ್ಥ. ಐಕಾಂತಿಕತ್ವಂ ನಾಮ ದೇವತಾಂತರ ಫಲಾಂತರ ಪರಿತ್ಯಾಗೇನ. ಇದನ್ನ ಅನುಷ್ಠಾನದಲ್ಲಿ ಹೇಗೆ ನಾವು ತಿಳ್ಕೊಳ್ಬೇಕು? ಉಪಾಸ್ಯ ಪ್ರಾಪ್ಯ ಎರಡು ಒಂದೇ ಅಂತ ಹೇಳಿದ್ರೆ ಯಾವುದು ಹೇಗೆ ಅನುಷ್ಠಾನದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕು? ಅದು ಉಪಾಯ ಪ್ರಾಪ್ಯ, ಉಪಾಸ್ಯ ಪ್ರಾಪ್ಯ ಒಂದೇ. ನಮಗೆ ಹೇಗೆ ತಿಳಿಯುತ್ತೆ? ಅನುಷ್ಠಾನದಲ್ಲಿ ದೇವತಾಂತರವನ್ನು ತ್ಯಾಗ ಮಾಡಬೇಕು, ಒಂದೇ ದೇವತೆಯನ್ನೇ ಹಿಡಿಬೇಕು. ಉಪಾಸ್ಯ ಒಂದೇ ಫಲ ಬೇಕು ನಮಗೆ, ಆ ದೇವತೆಯೇ ಫಲ, ಅದರ ಪ್ರಾಪ್ಯವೇ ಅದುವೇ ಪ್ರಾಪ್ಯ, ಅದುವೇ ನಮಗೆ ಉಪಾಸ್ಯ. ದೇವತಾಂತರ ಫಲಾಂತರ ಪರಿತ್ಯಾಗೇನ, ಬೇರೆ ಉಪಾಸಿಗಳನ್ನು ಬಿಟ್ಟು ಬೇರೆ ಫಲಗಳನ್ನು ಬಿಡಬೇಕು. ಪ್ರಾಪ್ಯ ಪ್ರಾಪಕ ಭೂತ ಏಕನಿಷ್ಠಂ. ಪ್ರಾಪಕವಾದದ್ದು ಪ್ರಾಪ್ಯವಾದದ್ದು ಒಂದೇ. ಇದುವೇ ಎಲ್ಲ ಸಿದ್ಧಾಂತಗಳು, ನಮ್ಮ ಸಿದ್ಧಾಂತದ ಸಾರಭೂತವಾದ, ಸಕಲ ಶಾಸ್ತ್ರದ ಸಾರಭೂತವಾದ ಅರ್ಥ ಇದುವೇ ಅಷ್ಟೇ. ಬೇರೆ ಏನು ಕಡೆಯಲ್ಲಿ ಎಲ್ಲ ಇದರಲ್ಲಿಯೇ ಮುಗಿಯುವಂತಹದ್ದು, ನಿಷ್ಠೆ ಪರ್ಯವಸಾನವಾಗುವುದು. ಪ್ರಾಪ್ಯ ಪ್ರಾಪಕ ಒಂದೇ ಅಂತ ಹೇಳಿಬಿಟ್ಟು ಪರಮಾತ್ಮನೇ ತನ್ನ ಪ್ರಾಪ್ತಿಗೆ ಅವನೇ ಪ್ರಾಪಕ. ಅಮೃತಸ್ಯ ಏಷ ಸೇತು ಶ್ರುತಿ ಹೇಳುತ್ತೆ ಅದನ್ನ ಸ್ಪಷ್ಟವಾಗಿ. ಅದನ್ನ ಪ್ರಮಾಣಗಳನ್ನು ತೋರಿಸ್ತಾರೆ, ಸ್ಮೃತಿ ಪ್ರಮಾಣಗಳು. ಮೋಕ್ಷ ಧರ್ಮ ಅದರಲ್ಲಿ ಬ್ರಹ್ಮಾಣಂ ಶಿತಿ ಕಂಠಂಚ ಯಶ್ಚ ಯಾಶ್ಚಾನ್ಯ ದೇವತಾ ಸ್ಮೃತಾ ಪ್ರತಿಬುದ್ಧಾ ನ ಸೇವಂತೆ ಯಸ್ಮಾತ್ ಪರಿಮಿತಂ ಫಲಂ. ಪ್ರತಿಬುದ್ಧರು ಅಂದ್ರೆ ಮುಮುಕ್ಷುಗಳು ಅಂತ ಅರ್ಥ. ಪ್ರತಿಬುದ್ಧಸ್ತು ಮೋಕ್ಷ ಭಾಕ್ ಅಂತ. ಮುಮುಕ್ಷುವಾದವನು ಪ್ರತಿಬುದ್ಧ ಅಂತ ಹೇಳಲ್ಪಟ್ಟಿದೆ. ಅವನಿಗೆ ಬ್ರಹ್ಮಾಣಂ ಶಿತಿಕಂಠಂಚ ಯಾಶ್ಚ ಅನ್ಯಾಹ ದೇವತಾಃ ಸ್ಮೃತಾಃ ಪ್ರತಿಬುದ್ಧಾಃ ನ ಸೇವಂತೆ. ಅವರನ್ನು ಸೇವಿಸೋದಿಲ್ಲ. ಯಾಕೆ ಅಂದರೆ ಯಸ್ಮಾತ್ ಪರಿಮಿತಂ ಫಲಂ, ಫಲವು ಬಹಳ ಪರಿಮಿತವಾಗಿದೆ ಅವರಿಂದ. ಅದೇ ರೀತಿ ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಅಪರಮಾತ್ಮನಿ ಅಂತ ಕೂಡ ಪ್ರಮಾಣವು ಸಿಗುತ್ತೆ. ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ವಕ್ಷ್ಯತಿ ಚಾತ್ರೈವ ಭಕ್ತ್ಯಾತ್ಮನನ್ಯ ಮೈಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಭಕ್ತಿಯಾತು ಅನನ್ಯಯ ಶಕ್ಯ, ಭಕ್ತಿಯಿಂದಲೇ ಅವನ್ನ ಪಡೆದುಕೊಳ್ಳಬಹುದು. ಮೈಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ, ಬೇರೆ ಎಲ್ಲಿಯೂ ಯಾರಲ್ಲಿಯೂ ಹೋಗಬಾರದು, ಯಾವ ಫಲಕ್ಕೂ ಹೋಗಬಾರದು. ನನ್ನನ್ನು ಪಡೆದುಕೊಳ್ಳೋದಕ್ಕೆ ನನ್ನನ್ನೇ ಯಾರು ಉಪಾಸನೆ ಮಾಡ್ತಾನೋ ಅದು ಏಕಾಂತಿಕವಾದ ಭಕ್ತಿ ಅಂತ ಹೇಳಲ್ಪಟ್ಟಿದೆ. ಅದು ವಿನಾಶ ಅಭಾವ ಅತ್ಯಂತ ಶಬ್ದೇನ ವಿವಕ್ಷಿತ. ಆತ್ಯಂತಿಕ ಐಕಾಂತಿಕ. ಆತ್ಯಂತಿಕ ಅನ್ನುವಾಗ ಅತ್ಯಂತ ಶಬ್ದವು ಅದು ಆತ್ಯಂತಿಕ ಅಂದ್ರೆ ಕಡೆಯೇ ಇಲ್ಲದೆ ಇರುವಂತಹದ್ದು ಅಂತ ಅರ್ಥ. ಅಂದ್ರೆ ವಿನಾಶವೇ ಇಲ್ಲ ಅನ್ನೋದನ್ನ ತಿಳಿಸುತ್ತೆ ಆತ್ಯಂತಿಕ ಅಂತ ಹೇಳೋದು. ಎಂದೆಂದೂ ಇರುವಂತಹದ್ದು ಅಂತ ಅರ್ಥ. ತತಃ ಅತ್ರ ಫಲದಶಾಯಾಮಪಿ ಅನಿವರ್ತ್ಯತ್ವಂ ಆತ್ಯಂತಿಕಂ. ಫಲದಶೆಯಲ್ಲಿಯೂ ಹಾಗೆಯೇ ಉಪಾಯ ದಶೆಯಲ್ಲಿ ಅವನನ್ನೇ ಉಪಾಸನೆ ಮಾಡಿ ಬೇರೆ ಯಾವ ದೇವತೆಯನ್ನು ಉಪಾಸನೆ ಮಾಡದೆ ಯಾವ ಫಲಕ್ಕೂ ಮಾಡದೆ ಒಬ್ಬನಲ್ಲಿಯೇ ನಿಷ್ಠೆಯನ್ನು ಹೊಂದಿರುವಂತಹದ್ದು.
ಫಲದಲ್ಲಿಯೂ ಹಾಗೆಯೇ ಇರುತ್ತೆ. ಅದು ಕೂಡ ಅಲ್ಲಿಯೂ ಕೂಡ ಏಕಾಂತವಾಗಿರುತ್ತೆ. ಏಕೈವ ಭಕ್ತಿ ಬಹುಲ ಬಹುಲತರ ಬಹುಲತಮಾದಿ ಭಾವೇನ ಉಪಾಯದಶಾಯಾಮಾರಭ್ಯ ಫಲದಶಾ ಪರ್ಯಂತಂ ಪ್ರಚೀಯಮಾನ ನಿರತಿಶೇತಾಂ ಆಪದ್ಯತೆ. ಇದು ಹೇಳೋದು ಭಕ್ತಿ ಅನ್ನೋದು ಉಪಾಸನೆ ಮಾಡಿದ್ರೆ ಭಕ್ತಿ ಯೋಗವನ್ನ ಪರಮಾತ್ಮನ ಪಡೆದುಕೊಂಡ್ಮೇಲೆ ಮುಗ್ದೋಗಿರ್ತೀಯ ಅದು ಅಂತ ಪ್ರಶ್ನೆ ಕೇಳಿದ್ರೆ, ಭಕ್ತಿ ಅನ್ನೋದು ಮುಗ್ದೋಗಿರ್ತೀಯ ಆಮೇಲೆ ಅಲ್ಲಿವರೆಗೆ ಮಾತ್ರವೇ. ಪರಮಾತ್ಮನ ಪಡೆದುಕೊಳ್ಳೋವರೆಗೂ ಭಕ್ತಿ ಇದ್ರೆ ಸಾಕೆ. ಅದು ಮೋಕ್ಷದಲ್ಲಿಯೂ ಭಕ್ತಿ ಹಾಗೆಯೇ ಅತ್ಯಧಿಕವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಆರಂಭದಲ್ಲಿ ಅದು ಭಕ್ತಿ ಇರುತ್ತೆ, ಆಮೇಲೆ ಅದು ಅಧಿಕವಾಗುತ್ತೆ, ಬಹುಲವಾಗಿರುತ್ತೆ. ಭಕ್ತಿ ಬಹುಲತರವಾಗುತ್ತೆ, ಬಹುಲತಮವಾಗುತ್ತೆ. ಹೀಗೆ ಅಧಿಕವಾಗ್ತಾನೆ ಹೋಗುತ್ತೆ, ಅತ್ಯಧಿಕವಾಗಿ ಇರುತ್ತೆ ಭಕ್ತಿ ಎಂದೆಂದಿಗೂ. ಆಮೇಲೆ ಉಪಾಯ ದಿಶೆಯಲ್ಲಿ ಫಲದಿಶೆಯಲ್ಲಿ ಎಂದಿಗೂ ಅದು ಹಾಗೆಯೇ ಇರುತ್ತೆ, ನಿರತಿಶಯವಾಗಿಬಿಡುತ್ತೆ ಅಲ್ಲಿ. ತದ್ಯಥಾ ಶಾರೀರಕೆ ಅಪಿ ಇತಿ ಶಾರೀರಕೆ ಅಪಿ ಇತಿ ಕರ್ತವ್ಯತಾ ಚಿಂತನಾತ್ ಪರಸ್ತಾತ್ ಭಕ್ತಿ ಅಂಗಿನಿ ಸ್ವರೂಪತಃ ವಿಶೋಧಿತಾ ತದ್ವತ್ ಅತ್ರಾಪಿ ಇತ್ಯಭಿಪ್ರಾಯೇಣ ಭಕ್ತಿಂ ವಕ್ತುಂ ತದಂಗಭೂತಂ. ಶಾರೀರಿಕ ಶಾಸ್ತ್ರದಲ್ಲಿಯೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಕರ್ಮವು ಜ್ಞಾನಕ್ಕೆ ಅಂಗ. ಅಲ್ಲಿ ಪೂರ್ವಮೀಮಾಂಸಕರನ್ನೇ ಪ್ರಧಾನವಾಗಿ ಪೂರ್ವ ಪಕ್ಷ ಹಾಕೊಂಡು ಕರ್ಮವೇ ಫಲ ಕೊಡುತ್ತೆಯೇ, ಯಾವುದು ಫಲ ಕೊಡುತ್ತೆ ಹೇಳಿದ್ರೆ ಕರ್ಮವು ಪ್ರಧಾನ ಅಂತ ಹೇಳಿ, ಜ್ಞಾನವು ಕರ್ಮಕ್ಕೆ ಅಂಗವಾಗುತ್ತೆ ಅಂತ ಹೇಳಿದ್ರು. ಇಲ್ಲ, ಕರ್ಮವೇ ಅಂಗವಾಗುತ್ತೆ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿ. ಅದೇ ರೀತಿ ಇಲ್ಲಿಯೂ ಕೂಡ ಇತಿ ಕರ್ತವ್ಯತಾ ಚಿಂತನಾತ್ ಪರಸ್ತಾತ್ ಭಕ್ತಿ ಅಂಗಿನಿ ಸ್ವರೂಪತಃ ವಿಶೋಧಿತ. ಮೊದಲು ಕರ್ಮ ವಿಚಾರವನ್ನೆಲ್ಲ ಮಾಡಿ ಆಮೇಲೆ ಭಕ್ತಿಯನ್ನು ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ಕಡೆಯ 2 ಪಾದಗಳಲ್ಲಿ 3ನೇ ಅಧ್ಯಾಯದಲ್ಲಿ ಕಡೆಯ 2 ಪಾದಗಳಲ್ಲಿ ಕರ್ಮಗಳ ವಿಚಾರ ಬರುತ್ತೆ. ನಿತ್ಯ ನೈಮಿತ್ಯ ಕರ್ಮಗಳು ಮೊದಲಾದದ್ದೆಲ್ಲ ಬರುತ್ತೆ. ಅಲ್ಲಿ ಆತ್ಮಗುಣಗಳು ಎಲ್ಲವೂ ಕೂಡ ವಿಚಾರ ಮಾಡಲ್ಪಟ್ಟಿದೆ ಬ್ರಹ್ಮಸೂತ್ರಗಳಲ್ಲಿ. 4ನೇ ಅಧ್ಯಾಯದಲ್ಲಿ ಅದಾದ ಮೇಲೆ ಕರ್ಮ ವಿಚಾರ ಆದ ಮೇಲೆ 4ನೇ ಅಧ್ಯಾಯದಲ್ಲಿ ಭಕ್ತಿಯನ್ನು ಹೇಳಲ್ಪಟ್ಟಿದೆ. ಮೊದಲು ಆವೃತ್ತಿ ರಸಕೃತ ಉಪದೇಶ ಅಂತ 4ನೇ ಅಧ್ಯಾಯದ ಮೊದಲ ಪಾದದಲ್ಲಿ ಭಕ್ತಿ ಯೋಗ ಉಪಾಸನೆ ಹೇಗೆ ಮಾಡಬೇಕು, ಆಸೀನ ಸಂಭವಾತೆ ಮೊದಲಾದದೆಲ್ಲ ಬರುತ್ತೆ ಅಲ್ಲಿ. ಅದು ಆವೃತ್ತಿ ಅಸಕೃತ ಉಪದೇಶ ಅಂತ ಆರಂಭಿಸುತ್ತೆ. ಆವೃತ್ತಿ ಪಾದ ಅಂತ ಹೇಳುವಂತಹದ್ದು ಉಪಾಸನಾ ಪಾದ, ಅದು 4ನೇ ಅಧ್ಯಾಯ 1ನೇ ಪಾದ. ಅದಕ್ಕೆ ಮೊದಲು ಅಂಗವಾದ ಕರ್ಮದ ವಿಷಯ ಬರುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಅಂಗವಾದ ಕರ್ಮಯೋಗ ಜ್ಞಾನಯೋಗಗಳು ಮೊದಲು ಹೇಳಿ ಭಕ್ತಿ ಯೋಗವು ನಂತರ ಹೇಳಲ್ಪಟ್ಟಿದೆ. ಇದು ಶಾರೀರಿಕ ಶಾಸ್ತ್ರಕ್ಕೆ ಅನುಗುಣವಾಗಿ ನಮ್ಮ ಸಿದ್ಧಾಂತದಲ್ಲಿ ಈ ರೀತಿ ಅರ್ಥ ಮಾಡಿರೋದು ಶಾಸ್ತ್ರೀಯವಾಗಿದೆ, ಶಾರೀರಿಕ ಶಾಸ್ತ್ರಕ್ಕೆ ಅನುಗುಣವಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಭಕ್ತಿಂ ವಕ್ತುಂ ತದಂಗಭೂತಂ ಅಂತ ಹೇಳಿದ್ರು. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಭಕ್ತಿಯೋಗ ಹೇಳುತ್ತೆ. ಅದಕ್ಕೆ ಮೊದಲು ಅದರ ಅಂಗವಾದ ಕರ್ಮವನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಕರ್ಮವು ಇದು ಶಾರೀರಿಕ ಶಾಸ್ತ್ರದಲ್ಲಿ ಹೇಳಕ್ಕೆ ಅನುಗುಣವಾಗಿಯೇ ಇದೆ ಅನ್ನೋದನ್ನ ಅದರಿಂದ ತಿಳಿಸೋದಕ್ಕೋಸ್ಕರ ಭಕ್ತಿಂ ವಕ್ತುಂ ತದಂಗಭೂತಂ ಅಂತ ಅಂಗವು ಮೊದಲು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಅಂಗತಾಯಾಮ್ ಪ್ರಮಾಣಮಾಹ ಯಾ ಆತ್ಮ ಅಂತ ಹೇಳ್ಬಿಟ್ಟು ಅಂಗವಾಗಿರೋದಕ್ಕೆ ಪ್ರಮಾಣವನ್ನ 2 ಕಡೆ ತೋರಿಸ್ತಾರೆ, ಛಾಂದೋಗ್ಯದಲ್ಲಿಯೂ ಮತ್ತೆ ಕಠೋಪನಿಷತ್ತಿನಲ್ಲಿ. ಪ್ರಾಪ್ತುಹು ಇತಿ ಪರವ್ಯಾವೃತ್ಯರ್ಥತ್ವ ವ್ಯಾವೃತ್ಯರ್ಥಂ ಪ್ರಾಪ್ತುಹು ಪ್ರತ್ಯೇಗಾತ್ಮನಃ ಅಂತ ಹೇಳಿದ್ರು. ಪ್ರಾಪ್ತಾದವನು, ಪ್ರಾಪ್ತ ಬೇರೆ ಪ್ರಾಪ್ಯವಾದದ್ದು ಬೇರೆ, 2 ಒಂದೇ ಅಲ್ಲ. ಆತ್ಮ ಬ್ರಹ್ಮಾತ್ಮೈಕ ಜ್ಞಾನವಲ್ಲ ಇಲ್ಲಿ ಬರೋದು. ಬ್ರಹ್ಮನು ಆತ್ಮನು ಭೇದವನ್ನು ತಿಳಿಬೇಕು. ಆತ್ಮನು ಬ್ರಹ್ಮನಿಗೆ ಶೇಷಭೂತನಾದವನು ಅಂತ ತಿಳಿಬೇಕು. ಆದ್ದರಿಂದ ಇವನೇ ಪರಮಾತ್ಮನಲ್ಲ. ಪ್ರಾಪ್ತಾದವನು ಬೇರೆ, ಪ್ರಾಪ್ಯನಾದವನು ಬೇರೆ. ಒಬ್ಬವನಿಗೆ ಕರ್ಮವು ಹೇಳಲ್ಪಟ್ಟಿದೆ, ಅವನಿಗೆ ಕರ್ತ ಅಂತ ಹೇಳಲ್ಪಟ್ಟಿದೆ. ಆಬ್ಜೆಕ್ಟ್ ಆಫ್ ರಿಯಲೈಸೇಷನ್ ಬೇರೆ, ಅವನು ರಿಯಲೈಸ್ ಮಾಡ್ಕೊಳ್ಳೋವನು ಬೇರೆ, ಡೂಯರ್ ಬೇರೆ, ಏಜೆಂಟ್ ಬೇರೆ. ಆದ್ದರಿಂದ ಕರ್ಮಕರ್ತೃ ವ್ಯಪದೇಶ ತತ್ವಸೂತ್ರದಲ್ಲಿ ಹೇಳ್ತಾರೆ, ಅದು ಸ್ಪಷ್ಟವಾಗಿ ಹೋಗಿ ಸೇರೋವನು ಬೇರೆ, ಪರಮಾತ್ಮನನ್ನು ಹೋಗಿ ಸೇರ್ತಾನೆ ಇವನು. ಆದ್ದರಿಂದ ಅದು ಕೂಡ ಸ್ಪಷ್ಟವಾಗಿ ಶ್ರುತಿಗಳಲ್ಲಿ ಸೂತ್ರಗಳಲ್ಲಿ ಹೇಳಿದ್ದಾರೆ, ಬಾದರಾಯಣರು ಸ್ಥಾಪನೆ ಮಾಡಿದ್ದಾರೆ. ಆತ್ಮದರ್ಶನಸ್ಯ ಪರವಿದ್ಯಾಂಗತಾಯಾಮ್ ಪ್ರಮಾಣಂ ಪ್ರಪಂಚೇತಿ ಪ್ರಜಾಪತಿ ವಾಕ್ಯವು ಪ್ರಸಿದ್ಧವಾಗಿದೆ.
ಫಲವತ್ಸನ್ನಿಧೌ ಅಫಲಂ ತದಂಗಂ, ಇದು ಪೂರ್ವಮೀಮಾಂಸಾ ನ್ಯಾಯ. ಫಲವತ್ಸನ್ನಿಧೌ ಅಫಲಂ ತದಂಗಂ ಅಂತ ಅರ್ಥ. ಇದು ದಹರ ವಿದ್ಯಾ ಪ್ರಕರಣದಲ್ಲಿ ಮುಖ್ಯವಾಗಿ ಅದನ್ನ ಮೊದಲು ದಹರ ವಿದ್ಯಾ ಉಪಾಸನೆಯನ್ನ ಉಪದೇಶ ಮಾಡಿ ಚಾಂದೋಗ್ಯದಲ್ಲಿ, ಅದು ಬ್ರಹ್ಮವಿದ್ಯೆ. ಅದಾದ ಮೇಲೆ ಪ್ರಜಾಪತಿ ವಾಕ್ಯ ಎಲ್ಲ ಆರಂಭಿಸಿ ಜೀವಾತ್ಮ ಸ್ವರೂಪದ ಶೋಧನೆ ಇದೆ, ಜೀವಾತ್ಮ ಸ್ವರೂಪದ ಉಪದೇಶ ಇದೆ. ಅದು ಇನ್ನೊಂದು ಜೀವಾತ್ಮ ಪ್ರಕರಣವಾಯಿತು. ಮೊದಲು ಪರಮಾತ್ಮ ಪ್ರಕರಣ ಹೇಳಿ, ಜೀವಾತ್ಮ ಪ್ರಕರಣವನ್ನು ಹೇಳಿ, ಮೋಕ್ಷ ಫಲ ಹೇಳಿದೆ. ಆ ಮೋಕ್ಷ ಫಲ ಅನ್ನೋದು ಜೀವಾತ್ಮನ ಸಾಕ್ಷಾತ್ಕಾರಕ್ಕೆ ಫಲವೋ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಫಲವೋ, ಪರಮಾತ್ಮನ ಪ್ರಕರಣ ಆದಮೇಲೆ ಜೀವಾತ್ಮ ಪ್ರಕರಣ ಬೇರೆ ಪ್ರಕರಣವೇ, ಇಲ್ಲ ಅದಕ್ಕೆ ಅಂಗವಾಗಿ ಬರುವ ಪ್ರಕರಣವೇ, ಇದೆಲ್ಲವನ್ನು ದಹರ ವಿದ್ಯಾ ದಹರಹ ಅಂತ, ದಹರ ಉತ್ತರೇಭ್ಯ ಅಂತ ದಹರಾಧಿಕರಣ ಬ್ರಹ್ಮಸೂತ್ರದಲ್ಲಿ 14 ಸೂತ್ರಗಳು ಸ್ಪಷ್ಟವಾಗಿ ಇದೆಲ್ಲ ನಿಶ್ಚಯ ಮಾಡಿದ್ದಾರೆ. ಅದರಲ್ಲಿ ಅಲ್ಲಿ 2-3 ಅಧಿಕರಣಗಳೇ ಬರುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿರೋದು ಏನು ಅಂದ್ರೆ, ಜೀವಾತ್ಮ ದರ್ಶನವು ಹೇಳಿರೋದು ಬ್ರಹ್ಮವಿದ್ಯೆಗೆ ಅಂಗವಾಗಿರೋದ್ರಿಂದ ಹೇಳಲ್ಪಟ್ಟಿದೆ. ಜೀವಾತ್ಮ ದರ್ಶನ ಮೂಲಕವೇ ಪರಮಾತ್ಮನನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ. ಆದ್ದರಿಂದ ಜೀವಾತ್ಮನ ಸಾಕ್ಷಾತ್ಕಾರ ಅಲ್ಲಿ ಉಪದೇಶ ಮಾಡಿರುವಂತಹದ್ದು, ಜೀವಾತ್ಮನ ಸ್ವರೂಪವನ್ನು ತಿಳಿದುಕೊಳ್ಳೋದು, ಸ್ವರೂಪ ಜ್ಞಾನ ಅಂಗವಾಗುತ್ತೆ. ಅದಕ್ಕೆ ಫಲವಿಲ್ಲ, ಅದಕ್ಕೊಂದು ಸ್ವತಂತ್ರವಾದ ಫಲವಿಲ್ಲ. ಮುಖ್ಯವಾದ ಅಂಗಿ ಇರುವಾಗ ಅಂಗಗಳಿಗೆ ಸ್ವತಂತ್ರ ಫಲವಿಲ್ಲ. ಅಂಗಕ್ಕೆ ಉಪಕಾರ ಅಂಗಿಗೆ ಉಪಕಾರ ಮಾಡಬೇಕಷ್ಟೇನೆ. ಅಂಗಿಯೇ ಒಂದು ಫಲ ಹೇಳಿರುವಾಗ ಅಂಗಗಳಿಗೆ ಸ್ವತಂತ್ರ ಫಲ ಅಂತಂದು ಹೇಳೋದಿಲ್ಲ. ಅಷ್ಟಾಂಗ ಯೋಗದಲ್ಲಿಯೂ ಹಾಗೆಯೇ ಯಮ ನಿಯಮ ಆಸನಾದಿಗಳಿಗೆ ಸ್ವತಂತ್ರವಾದ ಫಲವಿಲ್ಲ. ಇದೆಲ್ಲವೂ ಕೂಡ ಸಮಾಧಿಗೆ ಸಹಾಯ ಮಾಡಬೇಕು. ಇವುಗಳ ಫಲವೇ ಅಲ್ಲಿ ಅಷ್ಟಾಂಗ ಯೋಗದ ಫಲವಲ್ಲ, ಸಮಾಧಿಯ ಫಲವೇ ಸ್ವಲ್ಪ ಪ್ರಧಾನವಾದದ್ದು ಸಮಾಧಿ. ಆ ಸಮಾಧಿಯ ಫಲ ಹೇಳಿರುವಾಗ ಇವುಗಳೆಲ್ಲ ಪ್ರಧಾನ ಆಗೋದಿಲ್ಲ, ಇದೆಲ್ಲ ಕೂಡ ಅಂಗವಾಗುತ್ತೆ. ಅದೆಲ್ಲ ಫಲವತ್ ಸನ್ನಿಧವು ಅಫಲಂ ತದಂಗಂ ಅಂತ ಹೇಳೋದು. ಅದಕ್ಕೆ ಒಂದು ಸ್ವತಂತ್ರ ಫಲವಿಲ್ಲ. ಇದೆಲ್ಲ ಮುಖ್ಯವಾದ ಫಲಕ್ಕೆ ಅಂಗಿಗೆ ಸಹಾಯ ಮಾಡಬೇಕು, ಅದುವೇ ಅಂಗದ ಒಂದು ಕಾರ್ಯ. ಅದರಿಂದ ಆ ನ್ಯಾಯ ಪೂರ್ವಮೀಮಾಂಸೆಯಲ್ಲಿ ಜೈಮಿನಿ ಹೇಳುವಂತಹದ್ದು, ಫಲವತ್ ಸನ್ನಿಧೌ ಅಫಲಂ ತದಂಗಂ. ಅನೇಕ ಕಡೆ ಈ ನ್ಯಾಯವನ್ನು ಸಂಚಾರ ಮಾಡಿಯೇ ವಾಕ್ಯಾರ್ಥವನ್ನು ನಿರ್ಣಯ ಮಾಡ್ತಾರೆ ಜೈಮಿನಿಗಳು. ಹೇಗೆ ಯಾವುದು ಅಂಗ, ಯಾವ ಕರ್ಮಗಳು ಅಲ್ಲಿ ಪೂರ್ವಮೀಮಾಂಸೆಯಲ್ಲಂತೂ ಪೂರ್ವಕಾಂಡದಲ್ಲಿ ಎಲ್ಲಿ ಬೇರೆ 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 ಕಡೆ ಬರುತ್ತೆ. ಯಾವುದೋ ಒಂದು ಯಾಗವು ಒಂದು ಕಡೆ ಹೇಳಿದ್ರೆ ಅದರ ಅಂಗವು ಇನ್ಯಾವುದೋ ಒಂದು ಕಡೆಯಲ್ಲಿ ಬಂದಿರುತ್ತೆ. ಆದ್ದರಿಂದ ಅದು ಒಂದು ಕಡೆ ಒಂದಕ್ಕೂ ಎರಡಕ್ಕೂ ಅನ್ವಯ ಮಾಡಿ ಇದು ಯಾವುದಕ್ಕೆ ಅಂಗ, ಯಾವುದಕ್ಕೆ ಅಂಗ, ಯಾವುದಕ್ಕೆ ಸ್ವತಂತ್ರ ಫಲ, ಯಾವುದಕ್ಕೆ ಮುಖ್ಯವಾದ ಫಲ ಯಾವುದಿದೆ, ಯಾವುದು ಅಂಗವಾಗತ್ತೆ, ಇದೆಲ್ಲವನ್ನು ನಿಶ್ಚಯ ಮಾಡುವಾಗ ಅನೇಕ ನ್ಯಾಯಗಳನ್ನು ಹೇಳ್ತಾರೆ. ಅದರಲ್ಲಿ ಇದು ಒಂದು ಮುಖ್ಯವಾದ ನ್ಯಾಯ. ಫಲವತ್ ಸನ್ನಿಧೌ ಅಫಲಂ ತದಂಗಂ. ಅಂಗವಾದದಕ್ಕೆ ಒಂದು ಅದಕ್ಕೆ ಮುಖ್ಯ ಫಲ ಬರೋದಿಲ್ಲ. ನಮ್ಮ ದೇಹದಲ್ಲಿಯೂ ಹಾಗೆಯೇ ನಮ್ಮ ಒಂದೊಂದು ಅಂಗಗಳಿಗೂ ಒಂದೊಂದು ಪ್ರಧಾನ ಫಲವಿಲ್ಲ. ಇದೆಲ್ಲವೂ ಸೇರಿ ಅಂಗಿಗೆ ಪ್ರಯೋಜನ ಮಾಡಬೇಕು. ಆದ್ದರಿಂದ ಅಂಗಿಯ ಪ್ರಯೋಜನವೇ ಮುಖ್ಯ. ಅಲ್ಲಿ ಅಂಗಗಳಿಗೆ ಸ್ವತಂತ್ರ ಫಲ ಇರೋದಿಲ್ಲ, ಅದೆಲ್ಲ ಅಫಲವಾಗುತ್ತೆ. ಹಾಗೆ ತತ್ರ ಸನ್ನಿಧಿ ತಾವದುಚ್ಯತೆ ದಹರೇತಿ. ದಹರ ವಿದ್ಯಾ ಪ್ರಕರಣದಲ್ಲಿ ಬ್ರಹ್ಮವಿದ್ಯಾ ಪ್ರಕರಣ ಫಲವತ್ ಸನ್ನಿಧಿ ಬ್ರಹ್ಮವಿದ್ಯಾ ಪ್ರಕರಣ. ಆದ್ದರಿಂದ ಪ್ರಜಾಪತಿ ವಾಕ್ಯ ಅಂಗವಾದ್ದರಿಂದ ಅದಕ್ಕೆಲ್ಲ ಈ ಫಲ. ಆಮೇಲೆ ಮೋಕ್ಷ ಫಲ ಹೇಳಿರೋದು ಬ್ರಹ್ಮವಿದ್ಯಾ ಪ್ರಕರಣದ ಬ್ರಹ್ಮವಿದ್ಯಾ ಉಪಾಸನೆಯ ಫಲ. ಅದು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪ್ರತ್ಯಗಾತ್ಮ ವಿಷಯತ್ವ ವ್ಯಕ್ತಿಯರ್ಥಂ ತತ್ ಪ್ರಕರಣೋದಿತ ಪ್ರತ್ಯಗಾತ್ಮ ಪರಿಶೋಧನ ಪ್ರಕಾರಮಾಹ ಜಾಗರಿತ. ಬೇರೆ ಬೇರೆ ಅವಸ್ಥೆಗಳಲ್ಲಿ ಪ್ರತ್ಯಗಾತ್ಮನ ವಿಷಯವನ್ನು ಹೇಳುವಾಗ, ಪ್ರತ್ಯಗಾತ್ಮ ಸ್ವರೂಪವನ್ನು ವಿಶೋಧನೆ ಮಾಡುವಾಗ ಕ್ರಮವಾಗಿ ಮಾಡ್ತಾರೆ. ಹಾಗೆಯೇ ಶಿಷ್ಯರುಗಳು ಕೂಡ ಅವರು ಮನನ ಮಾಡಿ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಆಸಕ್ತಿಯನ್ನು ತೋರಿಸ್ಬೇಕು. ಶುಶ್ರೂಷ ಇರಬೇಕು, ಶ್ರೋತುಂ ಇಚ್ಛಾ ಇರಬೇಕು. ಅವರು ಒಂದು ಸ್ವಲ್ಪ ಉಪದೇಶ ಮಾಡಿದ್ರೆ ಹಾಗೆ ಹೊಟ್ಟೋದ್ರೆ ಅವ್ರಿಗೆ ಪೂರ್ಣವಾಗಿ ತಿಳಿಯೋದಿಲ್ಲ. ಮತ್ತೆ ಮನನ ಮಾಡಿ ಬಂದು ಪ್ರಶ್ನೆ ಮಾಡಿದ್ರೆ ಆ ಒಂದು ಆಸಕ್ತಿ ಇದ್ರೆ ಮುಂದಕ್ಕೆ ಉಪದೇಶ ಮಾಡ್ತಾರೆ ಆಚಾರ್ಯರುಗಳು. ಇದು ಒಂದು ಕ್ರಮ ಉಪದೇಶದಲ್ಲಿ. ಅದನ್ನ ಅಲ್ಲಿ ನೋಡಬಹುದು. ಪ್ರಜಾಪತಿ ವಾಕ್ಯದಲ್ಲಿ ವಿರೋಚನನು ಸಂತೋಷದಿಂದ ಹೊಟ್ಟೋದ. ಮೊದಲಿಗೆ ಇಂದ್ರ ಹಾಗೆ ಹೋಗ್ಲಿಲ್ಲ, ಮನನ ಮಾಡಿ 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 ಮತ್ತೆ ಬಂದು ಪ್ರಶ್ನೆ ಮಾಡಿದ. ಅವನನ್ನ ಮತ್ತೆ ಮತ್ತೆ ಪರೀಕ್ಷಿಸಿ ಉಪದೇಶ ಮಾಡ್ತಾರೆ. ಇದರಲ್ಲಿಯೂ ಹಾಗೆ ಸನತ್ ಕುಮಾರ ನಾರದ ಸಂವಾದ ಭೂಮ ವಿದ್ಯಾ ಪ್ರಕರಣ, ಅಲ್ಲಿಯೂ ಹಾಗೆಯೇ ಪ್ರಶ್ನೆ ಮಾಡಿ ಮಾಡಿ ಮಾಡಿಯೇ
ಉತ್ತರಗಳನ್ನ ಮುಂದೆ ಮೇಲೆ ಮೇಲೆ ಉಪದೇಶ ಮಾಡುವಂತಹದ್ದು. ಹಾಗೆ ಅಲ್ಲಿ ಅದೇ ರೀತಿಯಲ್ಲಿ ಉಪದೇಶ ಹೇಗೆ ಮಾಡಿದೆ ಜೀವಾತ್ಮ ಸ್ವರೂಪ ಅನ್ನೋದ್ರಲ್ಲಿ ಜಾಗರಿತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಈ ಅವಸ್ಥೆಗಳಲ್ಲಿರುವ ಎಲ್ಲ ಆತ್ಮನನ್ನ ಒಂದೊಂದು ಅವಸ್ಥೆಯನ್ನು ಒಂದೊಂದು ಅವಸ್ಥೆಗೂ ವ್ಯತ್ಯಾಸವನ್ನು ತಿಳಿಸ್ಕೊಂಡು ಬಂದು ಒಂದಕ್ಕಿಂತ ಒಂದು ಸೂಕ್ಷ್ಮವಾದದ್ದು, ಅದು ತಿಳಿಯೋದಕ್ಕೆ ಬಹಳ ಕಷ್ಟ. ಆದ್ದರಿಂದ ಅದು ಸ್ಥೂಲಾರುಂಧತಿ ನ್ಯಾಯ ಅಂತ ಅದನ್ನ ಹೇಳುವಾಗ ಸ್ಥೂಲವಾದ ಒಂದು ವಿಷಯ ಪದಾರ್ಥವನ್ನು ತೋರಿಸ್ಬಿಟ್ಟು ಅದರ ಪಕ್ಕ ಇರುವ ಸೂಕ್ಷ್ಮವಾದ ಪದಾರ್ಥವನ್ನ ತೋರಿಸಿದ್ರೆ ಗ್ರಹಣ ಮಾಡಕ್ಕೆ ಸಾಧ್ಯ. ನೇರವಾಗಿ ಒಂದು ಬಹಳ ಸೂಕ್ಷ್ಮವಾದ ವಿಷಯ ತಿಳಿಸ್ಬೇಕಾದ್ರೆ ನೇರವಾಗಿ ತಿಳಿಸಿದ್ರೆ ಗ್ರಹಣ ಮಾಡೋಕ್ಕಾಗಲ್ಲ. ಅದಕ್ಕೆ ಹತ್ತಿರದಲ್ಲಿ ಸಂಬಂಧಿಸಿದ ಒಂದು ಸ್ಥೂಲವಾದ ಪದಾರ್ಥ ಸ್ಥೂಲಾರುಂಧತಿ ನ್ಯಾಯ ಅಂತ ಹೇಳುವಂತಹದ್ದು. ಆ ರೀತಿ ಇಲ್ಲಿಯೂ ಕೂಡ ಶರೀರವನ್ನೇ ತೋರಿಸಿದ, ಆಮೇಲೆ ಸ್ವಪ್ನಾವಸ್ಥೆಗೆ ಕರೆದುಕೊಂಡು ಹೋಗಿ ಸುಷುಪ್ತಿ ಅವಸ್ಥೆಗೆ ಕರೆದುಕೊಂಡು ಹೋಗಿ ನಂತರ ಉಪದೇಶ ಮಾಡ್ತಾನೆ ಜೀವಾತ್ಮನ ಸ್ವರೂಪವನ್ನ. ಇಲ್ಲಿಯೂ ಹಾಗೆಯೇ ಇದರಲ್ಲಿಯೂ ಆನಂದಮಯ ವಿದ್ಯೆಯಲ್ಲಿಯೂ ಕೂಡ ನೋಡಬಹುದು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿ ಸ್ಥೂಲಾರುಂಧತಿ ನ್ಯಾಯದಲ್ಲಿ ಪರಮಾತ್ಮನ ಸ್ವರೂಪವನ್ನು ಉಪದೇಶ ಮಾಡಿರೋದು ಇದು ಶ್ರುತಿಗಳಲ್ಲಿ ಕಂಡುಬರುತ್ತೆ. ಪ್ರಜಾಪತಿ ಕ್ರಮಾತ್ ಜಾಗರಿತಾದಿ ಅವಸ್ಥಾತ್ರಯ ವಿಶಿಷ್ಟಂ, ಜಾಗರಿತ ಮೊದಲಾದ 3 ಅವಸ್ಥೆಗಳಿಂದ ವಿಶಿಷ್ಟನಾದ ಜೀವಾತ್ಮ ಪ್ರತ್ಯಗಾತ್ಮಾನಂ ಉಪದಿದೇಶ, 3 ಅವಸ್ಥೆಗಳಲ್ಲಿ ಉಪದೇಶ ಮಾಡಿದ. ಇಂದ್ರನು ಒಂದೊಂದು ಅವಸ್ಥೆಯಲ್ಲಿಯೂ ಕೂಡ ನಾಹಮತ್ರ ಭೋಗ್ಯಂ ಪಶ್ಯಾಮಿ, ಇದು ನನಗೆ ಯಾಕೋ ಸರಿ ಹೋಗ್ಲಿಲ್ಲ, ಇದು ಇದು ಏನು ಪ್ರಯೋಜನ, ಈ ರೀತಿ ತಿಳಿದುಕೊಂಡು ನನಗೇನು ಪ್ರಯೋಜನವಿಲ್ಲ ಇದರಿಂದ. ಇತಿ ತತ್ರ ತತ್ರ ವಿಮುಖ ಪುನಃ ಪುನಃ ಪಪ್ರಚ್ಛ ತತಃ ಶುಶ್ರೂಷೋಹೋ, ಶುಶ್ರೂಷವಾಗಿರ್ಬೇಕು. ನಚ ಅಶುಶ್ರೂಷವೇ ವಾಚ್ಯಂ, ಗೀತೆ ಕೃಷ್ಣನು ಹೇಳ್ತಾನೆ ಅರ್ಜುನನಿಗೆ ಕಡೆಯಲ್ಲಿ ಎಲ್ಲ ಉಪದೇಶ ಮಾಡಿಬಿಟ್ಟು ನಚ ಅಶುಶ್ರೂಷವೇ ವಾಚ್ಯಂ, ನೀನು ಯಾರು ಕೇಳಿಗೆ ಆಸಕ್ತಿ ಇಲ್ವೋ ಅವ್ರಿಗೆ ಹೇಳಬಾರ್ದು ಇದನ್ನೆಲ್ಲ ನೀನು ಅಂತ ಹೇಳ್ದ ಕೃಷ್ಣ. ಆ ರೀತಿಯ ಅಲ್ಲಿ ಪ್ರಜಾಪತಿಯು ಶುಶ್ರೂಷೋಹೋ, ಅವನಿಗೆ ಶ್ರೋತುಮಿಚ್ಛಾ ಇದೆಯಾ ಅಂತ ನಿರ್ಣಯ ಮಾಡಿಕೊಂಡು ಯೋಗ್ಯತಾಂ ವಿಜ್ಞಾಯ ಪ್ರಜಾಪತಿ, ಅವನ ಯೋಗ್ಯತೆ ಇದೆ, ಉಪದೇಶ ಪಡೆದುಕೊಳ್ಬಹುದು, ಇವನು ಈ ಆಸಕ್ತಿಯಿಂದ ಬಂದಿದ್ದಾನೆ, ಆ ಒಂದು ದೃಷ್ಟಿಯಿಂದ ತಿಳಿದುಕೊಂಡು ಉಪದೇಶ ಮಾಡ್ತಾನೆ. ಅಶರೀರಂ ವಾವಸಂತಂ ಪ್ರಿಯಾ ಪ್ರಿಯೇನ ಸ್ಪೃಶತಃ ಹೇಳುವಾಗ ನಹಾವೈ ಸಶರೀರಸ್ಯ ಸತಃ ಪ್ರಿಯಾ ಪ್ರಿಯಯೋ ಅಪಹತಿರಸ್ತಿ, ಅವನ ಕಡೆಯಲ್ಲಿ ಹೇಳುವಾಗ ಶರೀರದೊಳಗೆ ಇರುವಾಗ ಅವನಿಗೆ ಪ್ರಿಯಾ ಪ್ರಿಯಗಳು ಬಂದೇ ಬರುತ್ತೆ, ಶರೀರವಿಲ್ಲದೆ ಇದ್ರೇನೆ ಇದೆಲ್ಲ ಹೋಗುವಂತಹದ್ದು. ಅಶರೀರಂ ವಾವಸಂತಂ ಪ್ರಿಯಾ ಪ್ರಿಯೇ ನ ಸ್ಪೃಶತಃ ಅಂತ ಹೇಳುವಾಗ ಪ್ರಾಕೃತವಾದ ಶರೀರ ಅಂತ ಅರ್ಥ. ಅಶರೀರಂ ವಾವಸಂತಂ ಅಂದ್ರೆ ಶರೀರವೇ ಇಲ್ಲದೆ ಇರುವನು ಅಂತ ಹೇಳಿದಾಗ ಪ್ರಾಕೃತವಾದ ಶರೀರ ಸಂಬಂಧವನ್ನು ಬಿಡಿಸ್ಕೊಂಡವನು. ಮೋಕ್ಷದಲ್ಲಿ ಅಪ್ರಾಕೃತ ಶರೀರಗಳು ಬರುತ್ತೆ ಅವನಿಗೆ, ಆದರೂ ಅಲ್ಲಿ ಈ ರೀತಿ ಸುಖ ದುಃಖಗಳೆಲ್ಲ ಅಲ್ಲಿ ನಿರಶಯ ಆನಂದವೇ, ಆದರೆ ಅದು ಅಪ್ರಾಕೃತವಾದ ಶರೀರಗಳು. ಇಲ್ಲಿ ಹೇಳಿರುವ ಆ ಶರೀರಂ ವಾವಸಂತಂ ಪರಿಶುದ್ಧವಾದ ಜೀವಾತ್ಮ ಸ್ವರೂಪ, ಅವನಿಗೆ ಈ ಪ್ರಾಕೃತ ಶರೀರ ಸಂಬಂಧ ಹೋದರೆ ಈ ಸುಖ ದುಃಖಗಳು ಯಾವುದೂ ಇರೋದಿಲ್ಲ. ಪರಿಶುದ್ಧಂ ಸ್ವರೂಪಂ ಉಕ್ತವಾನ್ ಅತ್ರ ಅಂಗತ್ವ ಸಿದ್ಧ್ಯರ್ಥಂ ದಹರ ವಿದ್ಯಾತಃ ಪೃಥಕ್ ಫಲ ಅಭಾವಂ ತದೇಕ ಫಲತ್ವಂ ಚಹ ಏವಮೇವ ಅಂತ ಹೇಳಿ. ಆದ್ದರಿಂದ ಇದು ದಹರ ವಿದ್ಯಾ ಪ್ರಕರಣಕ್ಕೆ ಸೇರಿದ್ದುದೇ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ ಭಾಷಿಕಾರರು. ಹೇಳುವಾಗ ಪ್ರಜಾಪತಿ ವಾಕ್ಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಪ್ರತಿಗಾತ್ಮನ ಹಾಯತ ಆತ್ಮದರ್ಶನಂ ತನ್ನಿತ್ಯತ ಜ್ಞಾನಪೂರ್ವಕ ಅಸಂಗ ಕರ್ಮ ನಿಷ್ಪಾದ್ಯ ಜ್ಞಾನಯೋಗ ಸಾಧ್ಯ ಮುಕ್ತಂ ಪ್ರಜಾಪತಿ ವಾಕ್ಯೈ ಪ್ರಪ್ತುರಾಪ್ತು ಆತ್ಮಾನಃ ಸ್ವರೂಪದರ್ಶನಂ ಆತ್ಮಾನಮನು ವಿದ್ಯೆ ವಿಜಾನಾತಿ ಮೊದಲಾದೆಲ್ಲ ಹೇಳಿ ಜಾಗರಿತ ಸುಷುಪ್ತಿ ಇದೆಲ್ಲ ಪ್ರತಿಪಾದ್ಯ. ಏವಮೇವ ಏಷ ಸಂಪ್ರಸಾದಃ ಅಸ್ಮಾತ್ ಶರೀರಾತ್ ಸಮುತ್ತಾಯ ಪರಂಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಇತಿ ದಹರ ವಿದ್ಯಾ ಫಲೇನ ಉಪಸಂಹೃತಂ ಅಂದರು. ಇದು ದಹರ ವಿದ್ಯಾ ಫಲ, ದಹರ ವಿದ್ಯೆಯ ಫಲ ಉಪಸಂಹಾರ ಮಾಡಿರುವಾಗ ಈ ರೀತಿ ಪ್ರತ್ಯಗಾತ್ಮನನ್ನ ತಿಳಿದುಕೊಂಡು ಆದ ಮೇಲೆ ದಹರ ವಿದ್ಯಾ ಉಪಾಸನೆ ಮಾಡಿದವನಿಗೆ ಈ ಶರೀರವನ್ನು ಬಿಟ್ಟು ಹೋದಾಗ ಪರಮಾತ್ಮನನ್ನು ಹೋಗಿ ಪರಂಜ್ಯೋತಿಯ ಪರಮಾತ್ಮನನ್ನು ಹೋಗಿ ಸೇರಿ ತನ್ನ ಸ್ವರೂಪ ಆವಿರ್ಭಾವವನ್ನು ಪಡೆದುಕೊಳ್ತಾನೆ ಅನ್ನೋದು ಅಲ್ಲಿ ಉಪದೇಶ ಮಾಡಿರೋದು. ಈ ಫಲ ಯಾವುದರ ಫಲ ಇದು ಹೇಳಿರೋದು ಅಂತ ಹೇಳಿದ್ರೆ ದಹರ ವಿದ್ಯಾ ಫಲ ಅನ್ನೋದು ನಿರ್ಣಯ ಮಾಡಲ್ಪಟ್ಟಿದೆ. ಅದನ್ನು ಸೂತ್ರಗಳಲ್ಲಿಯೂ ಕೂಡ ಬಾದರಾಯಣರು ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ.
ಅದನ್ನ ಏವಮೇವ ಅನ್ನುವ ವಾಕ್ಯದಲ್ಲಿ ಹೇಳಿದ್ದಾರೆ. ಏತದುಕ್ತಂ ಭವತಿ, ಇದನ್ನ ಸ್ವಾಮಿ ದೇಶಿಕನ್ ಸಂಗ್ರಹ ಮಾಡಿ ಹೇಳ್ತಾರೆ. ಪ್ರಜಾಪತಿ ವಾಕ್ಯಂ ಹಿ ದಹರ ವಿದ್ಯಾ ಪ್ರಕರಣ ಗತಂ. ಪ್ರಜಾಪತಿ ವಾಕ್ಯವು ದಹರ ವಿದ್ಯಾ ಪ್ರಕರಣದಲ್ಲಿಯೇ ಇರುವಂತಹದ್ದು, ಇದು ಬೇರೆ ಪ್ರಕರಣವಲ್ಲ. ನಚ ಪ್ರಜಾಪತಿ ವಾಕ್ಯೋರಿತ ಪ್ರತಿಗಾತ್ಮ ದರ್ಶನಸ್ಯ ನಿಶ್ರೇಯಸ ಅತಿರಿಕ್ತಂ ಫಲಮುಕ್ತಂ. ಮೋಕ್ಷಕ್ಕಿಂತ ಬೇರೆಯಾದ ಫಲ ಹೇಳಿಲ್ಲ ಪ್ರಜಾಪತಿ ವಾಕ್ಯಕ್ಕೆ. ನಚ ಕೇವಲಂ ಪ್ರತಿಗಾತ್ಮ ದರ್ಶನಂ ನಿಶ್ರೇಯಸ ಸಾಧನಂ. ಜೀವಾತ್ಮ ದರ್ಶನವೇ ಮೋಕ್ಷಕ್ಕೆ ಕಾರಣ ಅಂತ ಎಲ್ಲಿಯೂ ಹೇಳಿಲ್ಲ ಶ್ರುತಿಯಲ್ಲಿ. ಬ್ರಹ್ಮನನ್ನೇ ಬ್ರಹ್ಮವಿತ್ ಆಪ್ನೋತಿ ಪರಂ, ಎಲ್ಲ ಕಡೆಯೂ ಹೇಳಿರೋದು ಬ್ರಹ್ಮನನ್ನೇ ಉಪಾಸನೆ ಮಾಡಬೇಕು. ಬ್ರಹ್ಮವನ್ನು ಉಪದೇಶ ಮಾಡಿದ್ರೆ ಅವನಿಗೆ ಮೋಕ್ಷ ಬರುತ್ತೆ ಹೊರತು ಇವನಿಗೆ ಜೀವಾತ್ಮನ ಒಂದು ಆತ್ಮದರ್ಶನ ಪ್ರತಿಗಾತ್ಮ ದರ್ಶನ ನಿಶ್ರೇಯಸಕ್ಕೆ ಸಾಧನವಲ್ಲ. ಯಾಕೆ ಅಂದರೆ ನಾಣ್ಯ ಪಂಥಾಹ ಅಯನಾಯ ವಿದ್ಯತೆ ಇತ್ಯಾದಿ ವಿರೋಧಾತೆ ತತ್ಕೃತು ನ್ಯಾಯಾಚ. ಪರಮಾತ್ಮನ ವಿಷಯ ಸ್ಪಷ್ಟವಾಗಿ ಹೇಳಿದೆ, ನಾಣ್ಯ ಪಂಥಾಹ ಅಯನಾಯ, ದಾಟಿ ಹೋಗೋದಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ ಅವನಿಗೆ. ಪರಮಾತ್ಮನ ಧ್ಯಾನವೇ ಅವನ ಉಪಾಸನೆಯೇ. ತತ್ಕೃತು ನ್ಯಾಯವೂ ಹಾಗೆಯೇ. ತತ್ಕೃತು ನ್ಯಾಯವು ಪ್ರಸಿದ್ಧವಾಗಿದೆ. ಯಥಾಕೃತುರಸ್ಮಿನ್ ಲೋಕೆ ಪುರುಷೋ ಭವತಿ ತಥಾ ಇತ ಪ್ರೇತ್ಯ ಭವತಿ. ಜೀವಾತ್ಮ ದರ್ಶನವನ್ನೇ ಉಪಾಸನೆ ಮಾಡಿದ್ರೆ ಜೀವಾತ್ಮ ದರ್ಶನವೇ ಸಿಗುತ್ತೆ ಹೊರತು ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮನ ಉಪಾಸನೆ ಮಾಡಬೇಕು, ಅವನನ್ನು ಪಡೆದುಕೊಳ್ಬೇಕಾದ್ರೆ ಅದುವೇ ಮೋಕ್ಷ ಅಂತ ಹೇಳಲ್ಪಟ್ಟಿರೋದು. ಆದ್ದರಿಂದ ಇಲ್ಲಿ ನಚ ಅತ್ರ ಜೀವಪ್ರಾಪ್ತಿರೇವ ಫಲಮುಚ್ಯತೆ. ಜೀವಪ್ರಾಪ್ತಿಯೇ ಫಲವಲ್ಲ ಇಲ್ಲಿ. ಯಾಕೆ ಅಂದರೆ ಪರಂಜ್ಯೋತಿ ಉಪಸಂಪದ್ಯ ಇತಿ ವಿಶೇಷಣಾತ್. ಪರಬ್ರಹ್ಮನನ್ನ ಹೋಗಿ ಸೇರಬೇಕು. ನಾರಾಯಣ ಪರೋ ಜ್ಯೋತಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ. ನಾರಾಯಣ ಪರೋ ಜ್ಯೋತಿ ಅಂತ ಹೇಳಿ ಪರಮಾತ್ಮ ಸ್ಪಷ್ಟವೇ, ಅವನ ಪರಂಜ್ಯೋತಿ, ಪರಮಾತ್ಮ, ಪರತತ್ವ ಎಲ್ಲವೂ ಹೇಳಲ್ಪಟ್ಟಿದೆ. ಪರಂ ಬ್ರಹ್ಮ ಮೊದಲಾಯಿತು. ಇತ್ಯಾದಿನಾಚ ಪರಜ್ಯೋತಿ ಶಬ್ದಸ್ಯ ಪರಮಾತ್ಮ ವಿಷಯತ್ವ ಪ್ರಸಿದ್ಧೇ. ಪರಜ್ಯೋತಿ ಎಂದು ಪರಮಾತ್ಮನಿಗೆ ಹೇಳಲ್ಪಟ್ಟಿರೋದು. ದಹರ ವಿದ್ಯಾಯಾಂ ಪೂರ್ವತ್ರಾಪಿ ತಸ್ಯೈವ ಪರಂಜ್ಯೋತಿ ಶಬ್ದೇನ ಉಕ್ತೇ. ದಹರ ವಿದ್ಯೆಯಲ್ಲೂ ಹೇಳಲ್ಪಟ್ಟಿದೆ ಪರಂಜ್ಯೋತಿ ಅನ್ನೋದು ಪರಮಾತ್ಮನ ವಿಷಯದಲ್ಲಿಯೇ ಚಾಂದೋಗ್ಯದಲ್ಲಿ ಹೇಳಲ್ಪಟ್ಟಿದೆ. ಈ ಒಂದು ಅನಾಲಿಸಿಸ್ ಮಾಡಿ ಸ್ವಾಮಿ ದೇಶಿಕನ್ನು ಆ ದಹರ ವಿದ್ಯಾ ಪ್ರಕರಣದ ಒಂದು ವಿಚಾರವನ್ನು ಮಾಡಿ ಪೂರ್ಣವಾಗಿ ಭಾಷಿಕಾರರು ಹೇಳಿರುವ ವಾಕ್ಯಗಳು ಹೇಗೆ ದಹರ ವಿದ್ಯಾ ಪ್ರಕರಣದಲ್ಲಿ ಸೂತ್ರಗಳಿಗೆ ಅನುಗುಣವಾಗಿ ಹೇಳಿರೋದು ಇಲ್ಲಿಯೂ ಹಾಗೆಯೇ ಇದೆ ಅಂತ ತೋರಿಸಿದ್ದಾರೆ. ಗೀತೆಯು ಕೂಡ ಶ್ರುತಿಯಲ್ಲಿ ಹೇಳಿರುವ ವಿಧಾನದಲ್ಲಿಯೇ ಮೊದಲು ಪ್ರತ್ಯಗಾತ್ಮ ದರ್ಶನವನ್ನ ಇಲ್ಲಿ ಉಪದೇಶ ಮಾಡಿ ನಂತರ ಪರಮಾತ್ಮನ ಉಪಾಸನೆ ಹೇಳಲ್ಪಟ್ಟಿದೆ ಅಂತ ಮೊದಲು 6 ಅಧ್ಯಾಯಗಳ ಪ್ರಕರಣ ಸಮರ್ಥನೆ ಮಾಡೋಕ್ಕೋಸ್ಕರ ಇದೆಲ್ಲ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಉಪಸಂಪತ್ತಿ ರೂಪ ಸಂಪತ್ತವ್ಯಾತ್ ಭೇದಸ್ಯ ಚ ಸ್ವರಸಿದ್ಧೇಹೇ. ಉಪಸಂಪತ್ತವ್ಯಾತ್ ಭೇದಸ್ಯ. ಉಪಸಂಪತ್ತಾ ಆದವನು ಬೇರೆ, ಉಪಸಂಪತ್ತವ್ಯವಾದದ್ದು ಬೇರೆ. ಉಪಸಂಪತ್ತಾದವನು ಜೀವಾತ್ಮ, ಉಪಸಂಪತ್ತವ್ಯವಾದದ್ದು ಪರಮಾತ್ಮನ ಪಡೆದುಕೊಳ್ತಾನೆ ಇವನು. ಆದ್ದರಿಂದ ಇವನು ಕರ್ಮಕರ್ತವ್ಯ ಉಪದೇಶ ಆಚಾರ್ಯ, ಇವನು ಹೋಗಿ ಅವನನ್ನು ಪಡೆದುಕೊಳ್ಳುವಾಗ ಇಬ್ರು ಒಂದೇ ಆಗಕ್ಕೆ ಸಾಧ್ಯವಿಲ್ಲ. ಪ್ರಾಪ್ತು ಆತ್ಮನಃ ತತ್ರ ಪರಬ್ರಹ್ಮ ಸಾಮ್ಯಾಪನ್ನ ಪುರುಷ ಲಭ್ಯ ನಿರತಿಶಯ ಸ್ವಚ್ಛಂದ ಭೋಗ ನಿರ್ದುಃಖತಾಭಿಧಾನಾಚ. ಇದೆಲ್ಲ ಅಲ್ಲಿ ಹೇಳಿದೆ. ಸರ್ವೇಶು ಲೋಕೇಶು ಕಾಮಚಾರೋ ಭವತಿ ಉಪಾಯಿ ಫಲಗಳೆಲ್ಲ ಅಲ್ಲಿ ಹೇಳಲ್ಪಟ್ಟಿದೆ. ಪರಮ ಸಾಮ್ಯಾಪತ್ತಿ ಹೇಳಲ್ಪಟ್ಟಿದೆ. ಅವನಿಂದ ಸಿಗುವಂತಹ ನಿರತಿಶಯವಾದ ಸ್ವಚ್ಛಂದ ಭೋಗಗಳೇನು, ದುಃಖವಿಲ್ಲದೆ ಇರೋದೇನು ಎಲ್ಲವೂ ಕೂಡ ಫಲವಾಗಿ ಹೇಳಲ್ಪಟ್ಟಿದೆ. ಅತಃ ಪ್ರಧಾನ ಫಲಸ್ಯೈವಾತ್ರ ತದಂಗೇಪಿ ನಿರ್ದೇಶಾತೆ ಪರವಿದ್ಯಾಂಗಂ ಪ್ರತ್ಯಗಾತ್ಮ ದರ್ಶನಂ ಇತಿ. ಅಂದ ಪ್ರತ್ಯಗಾತ್ಮ ದರ್ಶನವು ಪರವಿದ್ಯೆಗೆ ಅಂಗವೇ ಹೊರತು ಇದು ಸ್ವತಂತ್ರವಾದ ಬೇರೆ ಪ್ರಕರಣವಲ್ಲ. ಇದರ ಚಾಂದೋಗ್ಯದಲ್ಲಿ 8ನೆಯ ಒಂದು ಅಧ್ಯಾಯ ಪೂರ್ಣವಾಗಿ ಒಂದೇ ಪ್ರಕರಣ, ದಹರ ವಿದ್ಯಾ ಪ್ರಕರಣವೇ. ಅದರಲ್ಲಿ ಕಡೆಯಲ್ಲಿ ಬರುವ ಪ್ರತ್ಯಗಾತ್ಮನ ಉಪದೇಶ ಆ ದಹರ ವಿದ್ಯಾ ಪ್ರಕರಣಕ್ಕೆ ಅಂಗವಾಗಿದೆ ಅಷ್ಟೇ. ಪರವಿದ್ಯಾ ಅಂಗಂ ಪ್ರತ್ಯಗಾತ್ಮ ದರ್ಶನಂ ಅನ್ನೋದು ಸ್ಪಷ್ಟವಾಗಿ ಅದನ್ನ ತಿಳಿಸ್ತಾರೆ. ಅದೇ ರೀತಿಯಲ್ಲಿಯೇ ಕಠೋಪನಿಷತ್ತಿನಲ್ಲಿಯೂ ಅಥ ನ ಜಾಯತೆ ಮ್ರಿಯತೆ ಇತ್ಯಾದಿಭಿಃ ಕತಿಪಯ ಪದ ಆವಾಪ ಉದ್ವೋಪ ಭೇದಿತೈಃ
ಶ್ಲೋಕೈಃ ಪ್ರತ್ಯಭಿಜ್ಞಾರ್ಥತೆಯ ಭಗವದ್ಗೀತಾ ಪ್ರಬಂಧ ಸಮಾನಾಕಾರಾಂ ಭಕ್ತಿಶಬ್ದಕಂಠೋಕ್ತಿಮತೀಂ ಕಠವಲ್ಲೀಂ ಉಪನಿಷದಂ ಉಕ್ತಸ್ಯಾರ್ಥಸ್ಯ ನಿರ್ವಿಶಂಕಂ ವಿಶದೀಕರಣಾಯ ಉದಾಹರತಿ ಅನ್ಯತ್ರಾಪಿ. ಕಠವಲ್ಲಿಯಲ್ಲಿಯೂ ಇದೇ ಹೇಳಲ್ಪಟ್ಟಿದೆ. ಆ ಕಠೋಪನಿಷತ್ತಿನಲ್ಲಿ ಗೀತೆಯಲ್ಲಿ ಬರುವ ಶ್ಲೋಕವೇ ಕೆಲವು ಪದಗಳು ಮಾತ್ರ ಅಲ್ಲಿ ಕೆಲವು ಅಧಿಕವಾಗಿದೆ, ಇಲ್ಲಿರುವ ಕೆಲವುಗಳು ಅಲ್ಲಿ ಬಿಟ್ಟಿಲ್ಲ. ಇಲ್ಲಿ ಕೆಲವು ಆವಾಪ ಉದ್ವಾಪ ಅಂದ್ರೆ ಸ್ವೀಕಾರ ತ್ಯಾಗ ಅಂತ, ತೆಗೆದುಕೊಳ್ಳೋದು ಬಿಡೋದು ಅಂತ ಅರ್ಥ. ಆವಾಪ ಉದ್ವಾಪ ಕತಿಪಯ ಪದ ಆವಾಪ ಉದ್ವಾಪ ಭೇದಿತೈಹಿ. ಇಲ್ಲಿ ಕೆಲವು ಪದಗಳು ಇದೆ, ಅಲ್ಲಿ ಕೆಲವು ಪದಗಳು ಬೇರೆಯಾಗಿದೆ. ಅನೇಕ ಪದಗಳು ಸಮಾನವಾಗಿದೆ. ನಜಾಯತೆ ಮ್ರಿಯತೆ ವಿಪಶ್ಚಿತ್, ನಜಾಯತೆ ಮ್ರಿಯತೆ ಕದಾಚಿತ್ ಅಂತ ಒಂದ್ ಕಡೆ. ಕೆಲವು ಪದಗಳು ಅಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಆದರೆ ಎರಡೂ ಉಪದೇಶ ಮಾಡ್ತಿರೋದು ಒಂದೇ ಅರ್ಥವನ್ನ, ಪರಮ ಜೀವಾತ್ಮನ ನಿತ್ಯತ್ವವನ್ನೇ ಹೇಳ್ತಾ ಇದೆ. ಎರಡೂ ಕೂಡ ಪ್ರತ್ಯಭಿಜ್ಞಾರ್ಥತೆಯ. ಈ ಶ್ಲೋಕವು ಕಠೋಪನಿಷತ್ತಿನ ಶ್ಲೋಕವು, ಗೀತೆಯ ಶ್ಲೋಕವು ಒಂದೇ ರೀತಿ ಇದೆ, ಕೆಲವು ಪದಗಳು ವ್ಯತ್ಯಾಸವಾಗಿದೆ ಅಷ್ಟೇ. ಅದರಿಂದ ಭಗವದ್ಗೀತಾ ಪ್ರಬಂಧ ಸಮಾನಾಕಾರಾಂ, ಭಗವದ್ಗೀತೆಗೆ ಸಮಾನವಾದ ಆಕಾರ ಅಲ್ಲಿಯೂ ಕಂಡು ಬರುತ್ತೆ ಕಠೋಪನಿಷತ್ತಿನಲ್ಲಿ. ಮತ್ತೆ ಭಕ್ತಿ ಶಬ್ದ ಕಂಠೋಕ್ತಿಮತೀಂ, ಭಕ್ತಿ ಶಬ್ದವು ಸ್ಪಷ್ಟವಾಗಿಯೂ ಹೇಳಲ್ಪಟ್ಟಿರುವಂತಹದ್ದು. ಕಠವಲ್ಲೀಂ ಉಪನಿಷದಂ, ಕಠವಲ್ಲಿ ಉಪನಿಷತ್ತನ್ನು ವ್ಯಾಖ್ಯಾನ ಮಾಡ್ತಾರೆ ವಿಶದವಾಗಿ. ಈಗ ಉಕ್ತಸ್ಯ ಅರ್ಥಸ್ಯ ನಿರ್ವಿಶಂಕಂ ವಿಶದೀಕರಣಾಯ, ಯಾವ ಸಂದೇಹವೂ ಇಲ್ಲದೆ ಇಲ್ಲಿ ಹೇಳಲ್ಪಟ್ಟ ವಿಷಯ ಯಾವುದು ಅಂದರೆ ಪ್ರತ್ಯಗಾತ್ಮ ದರ್ಶನವು ಪರಮಾತ್ಮ ದರ್ಶನಕ್ಕೆ ಅಂಗ. ಆದ್ದರಿಂದ ಅದನ್ನು ಮೊದಲು ಇಲ್ಲಿ ಉಪದೇಶ ಮಾಡ್ತಿದೆ. ಆ ಅರ್ಥವನ್ನ ಸ್ಪಷ್ಟವಾಗಿ ತಿಳಿಸೋದಕ್ಕೋಸ್ಕರ ಅದನ್ನ ಇಲ್ಲಿ ಉದಾಹರಿಸ್ತಾರೆ. ಸಾಂಗ ಸಫಲ ಪ್ರಧಾನ ವಿಧಿವಾಕ್ಯೆ ಪ್ರಧಾನಾಂಶಂ ಅಂಗಾಂಶಂ ಚ ವಿಭಜತೆ ದೇವಂ ಮತ್ವಾ. ಅಂಗದೊಡನೆ ಸೇರಿದ ಫಲದೊಡನೆ ಸೇರಿದಂತಹ ಪ್ರಧಾನವಾದ ವಿಧಿ. ಆ ಶ್ಲೋಕವು ಅಧ್ಯಾತ್ಮಯೋಗಾದಿಗಮೇನ ದೇವಂ ಮತ್ವ ಅಂತ ಹೇಳಿರೋ ಶ್ಲೋಕವು, ಹರ್ಷಶೋಕವು ಜಹಾತಿ ಅಂತ ಹೇಳಿರುವ ಆ ಮಂತ್ರವು, ಅದು ಪ್ರಧಾನವಾದ ವಿಧಿ. ಕಠೋಪನಿಷತ್ತಿನಲ್ಲಿ ಪ್ರಧಾನವಾದ ವಿಧಿವಾಕ್ಯ. ಆ ಪ್ರಧಾನ ವಿಧಿವಾಕ್ಯದಲ್ಲಿ ಅಂಗವೂ ಹೇಳಲ್ಪಟ್ಟಿದೆ, ಫಲವೂ ಹೇಳಲ್ಪಟ್ಟಿದೆ. ಸಾಂಗ ಸಫಲ ಪ್ರಧಾನ ವಿಧಿವಾಕ್ಯ, ಪ್ರಧಾನವಾದ ವಿಧಿವಾಕ್ಯ ಅಂಗದೊಡನೆ ಫಲದೊಡನೆ ಹೇಳಲ್ಪಟ್ಟಿದೆ. ಆ ಮಂತ್ರವನ್ನ ಮೊದಲು ಭಾಷ್ಯಕಾರರು ಕಠೋಪನಿಷತ್ತಿನಲ್ಲಿ ಅಧ್ಯಾತ್ಮ ಯೋಗಾದಿಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕವು ಜಹಾತಿ ಮತ್ವಾ ಅಂತ ಹೇಳಿದ್ರೆ ಮನನ ಮಾಡಬೇಕು ಅಂತ ವಿಧಿಯಲ್ಲಿ, ಕೇವಲ ಉಪಾಸನೆ ಮಾಡಿ ಪಡೆದುಕೊಳ್ತಾನೆ ಅಂತ ಹೇಳಿರೋದು ವಿದ್ಯಾರ್ಥದಲ್ಲಿ ತಗೊಳ್ಕೋಬೇಕು. ಯಾಕೆಂದ್ರೆ ಅಪೂರ್ವವಾದ ವಿಷಯ. ಅದರಿಂದ ವಿಧಿಗಳು ಅಪೂರ್ವವಾದ ಅರ್ಥವನ್ನು ಉಪಯೋಗಿಸುವಾಗ ವಿಧಿ ಅಂತ ಸ್ವೀಕಾರ ಮಾಡಬೇಕು. ಅದು ಜೈಮಿನಿಯ ನ್ಯಾಯ ಸ್ಥಾಪನೆ ಮಾಡಿದ್ದಾರೆ ಸ್ಪಷ್ಟವಾಗಿ ಸೂತ್ರದಲ್ಲಿ. ಅವರು ಅಪೂರ್ವವಾದ ವಿಷಯಗಳನ್ನು ಹೇಳುವಾಗ ಅದು ವಿಧಿ ಆಗುತ್ತೆ ಅಂತ ಹೇಳಿಬಿಟ್ಟು, ಇಲ್ಲಿ ಹೇಳಿರುವ ಕಠೋಪನಿಷತ್ತಿನ ವಾಕ್ಯವು ಪ್ರಧಾನ ವಿಧಿ. ಅದರಲ್ಲಿ ಅಂಗವೂ ಹೇಳಿದೆ, ಫಲವೂ ಹೇಳಲ್ಪಟ್ಟಿದೆ. ಹರ್ಷಶೋಕವು ಜಹಾತಿ ಅನ್ನೋದು ಫಲ, ಅಧ್ಯಾತ್ಮ ಯೋಗಾದಿಗಮ ಅನ್ನೋದು ಅಂಗ, ದೇವಂ ಮತ್ವ ಅನ್ನೋದು ಪ್ರಧಾನವಾದ ವಿಧಿ. ಮೂರು ಭಾಗ ಅಲ್ಲಿ ಹೇಳಿದೆ. ಅಧ್ಯಾತ್ಮ ಯೋಗ ಜೀವಾತ್ಮನ ಸಾಕ್ಷಾತ್ಕಾರ, ಮತ್ತೆ ಹರ್ಷಶೋಕವು ಜಹಾತಿ ಅನ್ನೋದು ಮೋಕ್ಷ ಫಲ, ದೇವಂ ಮತ್ವ ಅನ್ನೋದು ಪರಮಾತ್ಮನ ಉಪಾಸನೆ ಪ್ರಧಾನವಾದ ವಿಧಿ. ಅದಕ್ಕೆ ಅಂಗವು ಫಲವು ಎರಡೂ ಹೇಳಿದೆ ಅನ್ನೋದನ್ನ ಸ್ವಾಮಿ ದೇಶಿಕನಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಸಾಂಗ ಸಫಲ ಪ್ರಧಾನ ವಿಧಿವಾಕ್ಯೆ ಅಂತ. ಪ್ರಧಾನಾಂಶಂ ಅಂಗಾಂಶಂ ಚ ವಿಭಜತೆ, ಪ್ರಧಾನಾಂಶವನ್ನು ಅಂಗಾಂಶವನ್ನು ವಿಭಾಗ ಮಾಡಿ ತಿಳಿಸ್ತಾರೆ. ಅಧ್ಯಾತ್ಮ ಯೋಗಾದಿಗಮೇನ ಇತ್ಯತ್ರ ಸಾಕ್ಷಾತ್ ಪರವಿಷಯ ಯೋಗ ಪರತ್ವೇ ಮತ್ವ ಇತ್ಯಸ್ಯ ಸಾಧ್ಯತ್ವ ಯೋಗಾತ್. ಆದ್ದರಿಂದ ಅಧ್ಯಾತ್ಮ ಯೋಗಾದಿಗಮೇನ ಅನ್ನೋದೇ ಯಾಕೆ ಪ್ರಧಾನವಾಗಬಾರ್ದು? ಸಾಕ್ಷಾತ್ ಪರಮಾತ್ಮನ ಅಧ್ಯಾತ್ಮ ಯೋಗಾದಿ, ಆತ್ಮಶಬ್ದ ಎಲ್ಲರಿಗೂ ಸಾಮಾನ್ಯ, ಜೀವಾತ್ಮನಿಗೂ ಪರಮಾತ್ಮನಿಗೂ. ಅಧ್ಯಾತ್ಮ ಅಂತ ಹೇಳೋ ಪರಮಾತ್ಮನೇ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದ್ರೆ, ಮತ್ವ ಅನ್ನೋದಕ್ಕೆ ಏನು ಅರ್ಥ ಮಾಡ್ತೀರಾಗ? ಆತ್ಮ ಆದ್ದರಿಂದ ಅಧ್ಯಾತ್ಮ ಯೋಗ ಅಧಿಗಮ ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ಬಿಟ್ರೆ ಮತ್ವ ಅನ್ನೋದಕ್ಕೆ ಸಾಧ್ಯತ್ವ ಇರೋದಿಲ್ಲ. ಆದ್ದರಿಂದ ಶಾಸ್ತ್ರಜನ್ಯ ಜ್ಞಾನೇ ಯೋಗ ಶಬ್ದಸ್ಯ ಅವಾಚಕತ್ವಾತ್. ಕೇವಲ ಶಾಸ್ತ್ರಜನ್ಯ ಜ್ಞಾನ ಅಂತ ಯಾಕೆ ಹೇಳಬಾರ್ದು ಅಂದ್ರೆ, ಯೋಗ ಶಬ್ದಕ್ಕೆ ಆ ರೀತಿ ಅರ್ಥ ಎಲ್ಲಿಯೂ ಹೇಳಲ್ಪಟ್ಟಿಲ್ಲ.
ಯೋಗ ಶಬ್ದ ಅನ್ನುವುದು ವಿಶೇಷವಾದ ಅರ್ಥಗಳಲ್ಲಿ ಅನೇಕ ಅರ್ಥಗಳಲ್ಲಿ ಹೇಳಿದ್ರು ಕೂಡ ಕೇವಲ ಶಾಸ್ತ್ರಜನ್ಯ ಜ್ಞಾನ ಅನ್ನುವ ಅರ್ಥದಲ್ಲಿ ಹೇಳಿಲ್ಲ ಎಲ್ಲೂ. ಮತ್ವಾ ಇತ್ಯತ್ರ ಶಾಸ್ತ್ರೇಣ ಇತಿ ಅಧ್ಯಾಹೃತ್ಯ ವ್ಯುತ್ಕ್ರಮ ಅನ್ವಯ ಅನೌಚಿತ್ಯಾತ್ ಜೀವಸ್ಯಾಪಿ ಪರವತ್ ತತ್ರೈವ ವಿಚಾರೇಷ್ಯಮಾಣತ್ವಾಚ ಜೀವಾಲಂಬನ ಯೋಗ ಪರತ್ವಂ ಯುಕ್ತಂ. ಅದರಿಂದ ಇದನ್ನ ಸಮರ್ಥನೆ ಮಾಡ್ತಾರೆ. ಮತ್ವ ಅನ್ನೋದು ಶಾಸ್ತ್ರೇಣ ಅಂತ ಸೇರಿಸ್ಕೊಳ್ಬೇಕಲ್ಲಿ, ಅಧ್ಯಾಹಾರ ಮಾಡ್ಬೇಕಾಗುತ್ತೆ. ಅಧ್ಯಾತ್ಮ ಯೋಗಾದಿಗಮೇನ ಅನ್ನೋದೇ ಪರಮಾತ್ಮನ ಪರವಾಗಿ ಅರ್ಥ ಮಾಡಿ, ಮತ್ವ ಅನ್ನೋದಕ್ಕೆ ಶಾಸ್ತ್ರೇಣ ಮತ್ವ ಅಂತ ಯಾಕೆ ಹೇಳಬಾರ್ದು? ಅಧ್ಯಾಹಾರ ಮಾಡ್ಕೊಳ್ಳಿ, ಇದೆಲ್ಲ ಅಧಿಕವಾದ ವಿಷಯಗಳು. ಆದ್ದರಿಂದ ಇದೆಲ್ಲ ಗೌರವ ಅಂತ ಹೇಳೋದು ಲಾಘವ, ಸುಲಭವಾಗಿ ಹೇಳಬೇಕು. ಮತ್ವ ಅನ್ನೋದಕ್ಕೆ ಸಾಧ್ಯತ್ವ ಇಲ್ಲದೆ ಹೋಗ್ಬಿಡುತ್ತೆ. ಅಧ್ಯಾತ್ಮ ಯೋಗಾದಿಗಮಕ್ಕೆ ಪರಮಾತ್ಮನ ವಿಷಯ ಹೇಳ್ಬಿಟ್ರೆ ಮತ್ವ ಅನ್ನೋದಕ್ಕೆ ಸಾಧ್ಯತ್ವ ಇರೋದಿಲ್ಲ. ಏನು ಮತ್ತೆ ಮನನ ಮಾಡಿ ಏನು ಸಾಧಿಸೋದು? ಅವಾಗ ಯಾಗಲೇ ತಿಳ್ಕೊಂಡು ಆಗೋಯ್ತಲ್ಲ ಪರಮಾತ್ಮನನ್ನ, ಇನ್ನೇನು ಮನನ ಮಾಡಿ ತಿಳಿಬೇಕಾದ್ದು ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ಶಾಸ್ತ್ರಜನ್ಯ ಜ್ಞಾನ ಅಂತ ಯಾಕೆ ಹೇಳಬಾರ್ದು? ಹಾಗೆ ಹೇಳಿದ್ರೆ ಅಧ್ಯಾಹಾರ ಮಾಡ್ಕೊಳ್ಬೇಕು, ಅಧಿಕವಾದ ಶಬ್ದ ತಗೊಂಡ್ಬರ್ಬೇಕು. ನೇರವಾಗಿ ಹೇಳಕ್ಕೆ ಸಾಧ್ಯವಿರುವಾಗ ಅದು ಲಾಘವ, ಗೌರವ ಮಾಡಬೇಕಾಗಿಲ್ಲ. ಅದಕ್ಕೆ ಈ ರೀತಿ ಎಲ್ಲ ಅಲ್ಲಿ ಕಷ್ಟಗಳು ಬರುತ್ತೆ. ಮತ್ತೆ ಅದನ್ನ ಮೊದಲು ಹೇಳಿರೋದು ಅಧ್ಯಾತ್ಮ ಯೋಗಾದಿಗಮ, ಆಮೇಲೆ ದೇವಮತ್ವ. ಶಾಸ್ತ್ರಜನ್ಯ ಜ್ಞಾನ ಅಂದ್ರೆ ಮತ್ವ ಅನ್ನೋದು ಮೊದಲು ತಗೊಂಬಂದು ಅಧ್ಯಾತ್ಮ ಯೋಗಾದಿಗಮ ಆಮೇಲೆ ಹೇಳಬೇಕು. ಆವಾಗ ಕ್ರಮವೂ ಬದಲಾಗುತ್ತೆ. ವ್ಯುತ್ಕ್ರಮ, ಇಲ್ಲಿ ಕೂಡ ವ್ಯುತ್ಕ್ರಮ ಅನ್ವಯವು ಬದಲಾಗುತ್ತೆ. ಇದೆಲ್ಲ ಅನೌಚಿತ್ಯ, ಉಚಿತವಲ್ಲ ಹಾಗೆ ಮಾಡೋದು ಅಂತ ಹೇಳಿ, ಜೀವಸ್ಯಾಪಿ ಪರವತ್ ತತ್ರೈವ ವಿಚಾರೇಷ್ಯಮಾಣತ್ವಾಚ. ಪರಮಾತ್ಮನು ಜೀವಾತ್ಮನು ಇಬ್ಬರ ಸ್ವರೂಪವೂ ಅಲ್ಲಿ ವಿಚಾರ ಮಾಡಲ್ಪಡ್ತಾ ಇದೆ. ಆದ್ದರಿಂದ ಜೀವಾಲಂಬನ ಯೋಗ ಪರತ್ವಂ ಯುಕ್ತಂ ಒಂದು ಜೀವಪರವಾಗಿ ಅದನ್ನು ಅರ್ಥ ಮಾಡೋದೇ ಯುಕ್ತವಾಗಿದೆ. ಅಂಗತೆಯ ವಿಹಿತಸ್ಯ ಜ್ಞಾನಸ್ಯ ಜ್ಞಾನೈಕ ನಿರೂಪಣೀಯ ಸ್ವರೂಪಸ್ಯ ಅಪೇಕ್ಷಿತ ಜ್ಞೇಯ ಸ್ವರೂಪ ಶೋಧನೋಪದೇಶಮಾಹ ನ ಜಾಯತೆ. ಅಂಗವಾಗಿ ವಿಹಿತವಾದ ಜ್ಞಾನವು ಜ್ಞೇಯೈಕ ನಿರೂಪಣೀಯ ಸ್ವರೂಪಸ್ಯ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾದ ಮಾತು. ಸ್ವಾಮಿ ದೇಶಿಕನು ಹೇಳ್ತಾ ಇರೋದು ಜ್ಞೇಯೈಕ ನಿರೂಪಣೀಯ ಸ್ವರೂಪಸ್ಯ. ಜ್ಞೇಯವಾದದ್ದನ್ನ ಮೂಲಕವೇ ಇವನ ಸ್ವರೂಪ ಹೇಳಕ್ ಸಾಧ್ಯ. ಜೀವನ ಸ್ವರೂಪ ಹೇಳಬೇಕಾದ್ರೆ ಜ್ಞೇಯವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳಬೇಕು. ಜ್ಞೇಯೈಕ ನಿರೂಪಣೀಯ ಅಂದ್ರೆ ಜ್ಞೇಯವಾದದ್ದು ಯಾವುದು? ಅವನಿಂದಲೇ ಇವನ ಸ್ವರೂಪ, ಅವನಿಗೆ ಶೇಷನಾದವನು. ಸಂಬಂಧ ಜ್ಞಾನ ಅನ್ನೋದು ಬಹಳ ಪ್ರಧಾನ. ಅದರಲ್ಲಿ ಪ್ರಪತ್ತಿಯಲ್ಲಿಯೂ ಹಾಗೆಯೇ ಸಂಬಂಧ ಅನ್ನೋದು ಬಹಳ ಮುಖ್ಯ. ಶೇಷಿ ಭಾವ ಸಂಬಂಧ ತಿಳಿದುಕೊಂಡ್ರೇನೆ ಅವನಿಗೆ ಭಕ್ತಿ ಬರುತ್ತೆ. ಮುಂದೆ ಕರ್ಮಯೋಗ ಜ್ಞಾನ ಯೋಗದಿಂದ ಶೇಷತ್ವ ಜ್ಞಾನವನ್ನ ಅವನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ, ಜೀವಾತ್ಮ ಸಾಕ್ಷಾತ್ಕಾರ. ಇಂತಹ ಪರಮಾತ್ಮನಿಗೆ ನಾನು ದಾಸನಾದವನು, ಅವನೇ ಸ್ವಾಮಿ. ಆದ್ದರಿಂದ ದಾಸನ ಕರ್ತವ್ಯ ಏನು ಅಂದ್ರೆ ಪರಾರ್ಥತ್ವ, ಪರಗತ ಅತಿಶಯಾಧಾನ. ಅದು ಮಾಡೋದೇ ಇವನಿಗೆ ಇಚ್ಛೆ ಆಗೋದ್ರಿಂದ ಅವನ ಕೈಂಕರ್ಯಗಳು ಮಾಡಬೇಕು ಅನ್ನೋ ಆಸೆ ಬರುತ್ತೆ ಇವನಿಗೆ. ಅದರಿಂದ ಇವನಿಗೆ ಭಕ್ತಿ ಬಂದು ಭಕ್ತಿಯೋಗವನ್ನು ಮಾಡ್ತಾನೆ. ಆದ್ದರಿಂದ ಅದುವೇ ಪ್ರಧಾನವಾದ ಕಾರಣ. ಜೀವಾತ್ಮನ ಜ್ಞಾನವು ಜ್ಞೇಯೈಕ ನಿರೂಪಣೀಯವಾದದ್ದು. ಅದರಿಂದ ಅಪೇಕ್ಷಿತ ಜ್ಞೇಯ ಸ್ವರೂಪ ಶೋಧನಾಯ, ಅದೆಲ್ಲ ಉಪದೇಶ ಮಾಡೋಕ್ಕೋಸ್ಕರ ತನ್ನ ಜೀವಾತ್ಮನ ವಿಷಯವನ್ನು, ಪರಮಾತ್ಮನ ವಿಷಯವನ್ನು ಇದೆಲ್ಲವೂ ಅಲ್ಲಿ ಹೇಳಲ್ಪಟ್ಟಿದೆ. ಏವಂ ಪ್ರಥಮ ಷಟ್ಕ ಉಪಬ್ರಹ್ಮಣೀಯಾಂಶ ಮುಕ್ತಃ. 6 ಮೊದಲ ಅಧ್ಯಾಯಗಳು ಉಪಬ್ರಹ್ಮಣ ಅನ್ನುವುದಕ್ಕೆ ಹೇಗೆ ಉಪಬ್ರಹ್ಮಣವಾಗುತ್ತೆ. ಉಪಬ್ರಹ್ಮಣ ಅಂತ ಹೇಳಿದ್ರೆ ವೇದಗಳಲ್ಲಿ ವೇದಾರ್ಥಗಳನ್ನು ವಿಶದೀಕರಣ ಮಾಡುವುದು ಉಪಬ್ರಹ್ಮಣ ಅಂತ ಅರ್ಥ. ಉಪಬ್ರಹ್ಮಣಗಳನ್ನ ಋಷಿಗಳು ಹೇಳಿರುವಂತಹದ್ದು. ಋಷಿಗಳು ಅದನ್ನು ಹೇಗೆ ಹೇಳಿದ್ರು ಅಂದ್ರೆ ತಮ್ಮ ಯೋಗ ಮಹಿಮೆಯಿಂದ ತತ್ವಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು ತಾವು ಸಾಕ್ಷಾತ್ಕಾರ ಮಾಡಿಕೊಂಡ ವಿಷಯವನ್ನ ವಿಶದವಾಗಿ ತಿಳಿಸ್ತಾರೆ. ಆ ಸಾಕ್ಷಾತ್ಕಾರ ಮಾಡಿಕೊಂಡ ವಿಷಯಗಳು ಎಲ್ಲಿದೆ ಅಂದ್ರೆ ಶ್ರುತಿಯೇ, ಅದುವೇ. ಅವರು ಧ್ಯಾನದಿಂದ ಸಾಕ್ಷಾತ್ಕಾರ ಮಾಡ್ಕೊಳ್ತಾರವರು. ವಿದಿತ ಸಕಲ ವೇದಾರ್ಥಾಣಂ, ಎಲ್ಲ ಸಕಲ ವೇದಾರ್ಥಗಳನ್ನು ತಿಳಿದುಕೊಂಡು ಸ್ವಯೋಗ ಮಹಿಮ ಸಾಕ್ಷಾತ್ಕೃತ ತದರ್ಥಾನಾಂ ವೇದ ತದರ್ಥಾನಾಂ, ಸ್ವಯೋಗ ಮಹಿಮ ಸಾಕ್ಷಾತ್ಕೃತ ವೇದ ತದರ್ಥಾನಾಂ, ತಮ್ಮ ಯೋಗದ ಬಲದಿಂದ ಸಾಕ್ಷಾತ್ಕಾರ ಮಾಡಿಕೊಂಡ ವೇದಗಳ ಅರ್ಥಗಳು, ಮೊದಲು ವೇದ ಅರ್ಥವನ್ನೆಲ್ಲ ತಿಳಿದು ಆದ್ದರಿಂದ ಅರ್ಥಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು ಸ್ವವಾಕ್ಯೈಹಿ, ಅವರವರ ಒಂದು ವಾಕ್ಯಗಳಿಂದ
ವ್ಯಕ್ತೀಕರಣಂ ಮತ್ತು ತದರ್ಥಾನಾಂ ವ್ಯಕ್ತೀಕರಣಂ. ಇದೇ ಉಪಬ್ರಹ್ಮಣದ ಲಕ್ಷಣ. ಭಾಷ್ಯಕಾರರು ಭಾಷ್ಯದಲ್ಲಿ ಹೇಳ್ತಾರೆ. ಉಪಬ್ರಹ್ಮಣ ಅಂದರೆ ಇದುವೇ, ಋಷಿಗಳು ತಿಳಿಸುವಂಥ ಸಾಕ್ಷಾತ್ಕಾರ ಮಾಡಿಕೊಂಡು ತಿಳಿದುಕೊಂಡ ಅರ್ಥಗಳನ್ನು ಯೋಗದ ಮಹಿಮೆಯಿಂದ ವಿಶದವಾಗಿ ತಿಳಿಸ್ತಾರೆ. ವ್ಯಕ್ತೀಕರಣಂ ಅಂದರು, ಪರ್ಸಾನಿಫಿಕೇಶನ್ ಅಂತ ಇಂಗ್ಲೀಷಲ್ಲಿ ಹೇಳುವಾಗ ನಮ್ಮ ಕಣ್ಣು ಮುಂದೆ ನಿಲ್ಲಿಸ್ತಾರೆ, ಹಾಗೆ ತಾವು ನೋಡಿಕೊಂಡ ಅರ್ಥವನ್ನು ಅಷ್ಟು ವಿಶದವಾಗಿ ತಿಳಿಸ್ತಾರೆ. ಹಾಗೆ ಮಾಡಿರೋ ವಿಷಯ ಇಲ್ಲಿ 6 ಅಧ್ಯಾಯಗಳು ಉಪಬ್ರಹ್ಮಣೀಯ ಅಂಶ ಉಕ್ತ. ಉಪಬ್ರಹ್ಮಣ ಮಾಡುವಂತಹ ಅಂಶವು ಯಾವುದು 6 ಅಧ್ಯಾಯಗಳಲ್ಲಿ? ಜೀವಾತ್ಮ ಸಾಕ್ಷಾತ್ಕಾರ, ಆತ್ಮದರ್ಶನ ಹೇಗಾಗುತ್ತೆ, ಅದರ ಸ್ವರೂಪ ಏನು, ಇದೆಲ್ಲವೂ ತಿಳಿಸಲ್ಪಡುತ್ತೆ. ಅದುವೇ ಇಲ್ಲಿ ಯಾವನರು ಜ್ಞಾನಕರ್ಮಾತ್ಮಿಕೆ ನಿಷ್ಠೆ ಯೋಗ ಲಕ್ಷ್ಯ ಸುಸಂಸ್ಕೃತೆ ಆತ್ಮಾನುಭೂತಿ ಸಿದ್ಧ್ಯರ್ಥೆ ಪೂರ್ವಷಟ್ಕೇನ ಚೋದಿತೆ ಅಂತ ಹೇಳಿದ್ರು. ಗೀತಾರ್ಥ ಸಂಗ್ರಹದ 2ನೆಯ ಶ್ಲೋಕದಲ್ಲಿಯೇ ಸ್ಪಷ್ಟವಾಗಿ ಹೇಳ್ತಾರೆ. ಜ್ಞಾನಕರ್ಮಾತ್ಮಿಕೆ ನಿಷ್ಠೆ, ಜ್ಞಾನನಿಷ್ಠೆ, ಕರ್ಮನಿಷ್ಠೆ ಇದೆಲ್ಲ ಯೋಗ ಲಕ್ಷ್ಯ ಸುಸಂಸ್ಕೃತವಾದ ಒಂದು ಇದರಿಂದ ಮನಸ್ಸಿಂದ, ಪರಿಶುದ್ಧವಾದ ಮನಸ್ಸಿಂದ ಇವನಿಗೆ ತಿಳಿದುಕೊಳ್ಳುವಂತಹದ್ದು. ಅದು ಆತ್ಮಾನುಭೂತಿ ಸಿದ್ಧಾರ್ಥ. ಜ್ಞಾನನಿಷ್ಠೆಯು ಕರ್ಮನಿಷ್ಠೆಯು ಆತ್ಮಾನುಭೂತಿಯನ್ನು ಸಿದ್ಧಿಸುತ್ತೆ. ಜೀವಾತ್ಮನ ಸಾಕ್ಷಾತ್ಕಾರ ಅದುವೇ ಪೂರ್ವ ಷಟ್ಕದಲ್ಲಿ ಹೇಳಿರುವುದು, 6 ಅಧ್ಯಾಯಗಳಲ್ಲಿ ಹೇಳಿರುವುದು ಅಂತ. 3 ಷಟ್ಕಗಳ ಅರ್ಥಗಳನ್ನು ಯಾವನರು 3 ಶ್ಲೋಕಗಳಲ್ಲಿ ಹೇಳ್ತಾರೆ. ಆದ್ದರಿಂದ ಇದು ದ್ವಿತೀಯ ತೃತೀಯ ಷಟ್ಕ ಉಪಬ್ರಹ್ಮಣೀಯ ಅಂಶ ಉದಾಹರತಿ ಅಣೋರಣೀಯ. ಅದಾದ ಮೇಲೆ ಬರುವಂತಹ ಅಂಶಗಳು ಯಾವುದು ಅಂದರೆ ಪರಮಾತ್ಮ ಸ್ವರೂಪ, ಅವನಲ್ಲಿ ಭಕ್ತಿ, ಮತ್ತೆ ಉಪಾಸನೆಯೇ ಅವನಿಗೆ ಉಪಾಯವು, ಅದು ಭಕ್ತಿ ರೂಪಾಪನ್ನವಾದದ್ದು. ಇದೆಲ್ಲವೂ ಕೂಡ ಮುಂದೆ ಬರುವಂತಹದ್ದು. ಅದು ಕೂಡ ಇಲ್ಲಿ ಇದಮಪಿ ಸಂಗೃಹೀತ ಮಧ್ಯಮೇ ಭಗವತ್ತತ್ವೇ ಯಾತಾತ್ಮ್ಯವಾಪ್ತಿ ಸಿದ್ಧಯೇ ಜ್ಞಾನಕರ್ಮಾಭಿನಿರ್ವರ್ತ್ಯೋ ಭಕ್ತಿಯೋಗ ಪ್ರಕೀರ್ತಿತ. ಇದು ಕೂಡ 3ನೇ ಶ್ಲೋಕದಲ್ಲಿ ಆಳವಂದಾರು 2ನೇ ಷಟ್ಕದ ಅರ್ಥ ಏನು ಅಂದರೆ 7ನೇ ಅಧ್ಯಾಯದಿಂದ 12 ಅಧ್ಯಾಯದವರೆಗೆ. ಅದು ಏನು ಅಂದರೆ ಮಧ್ಯಮ ಷಟ್ಕ, ಮಧ್ಯಮೇ ಭಗವತ್ತತ್ವ ಯಾಥಾತ್ಮ್ಯ ಅವಾಪ್ತಿ ಸಿದ್ಧಯೇ, ಪರಮಾತ್ಮನ ತತ್ವಜ್ಞಾನ ತಿಳಿಯುವುದಕ್ಕೋಸ್ಕರ ಜ್ಞಾನ ಕರ್ಮಾಭಿನಿರ್ವರ್ತ್ಯ, ಜ್ಞಾನಯೋಗ ಕರ್ಮಗಳಿಂದ ಪಡೆದುಕೊಳ್ಳಬಹುದಂತ ಭಕ್ತಿಯೋಗ ಪ್ರಕೀರ್ತಿತ, ಭಕ್ತಿಯೋಗವು ಹೇಳಲ್ಪಟ್ಟಿದೆ. ಇದು ಸಾಂಪ್ರದಾಯಿಕವಾದ ಅರ್ಥ. ಆಳವಂದಾರು ಹೇಳಿರುವ ಅರ್ಥವನ್ನೇ ಗೀತಾರ್ಥ ಸಂಗ್ರಹದಲ್ಲಿ ಭಾಷ್ಯಕಾರರು ಹೇಗೆ ಅದಕ್ಕೆ ಅನುಗುಣವಾಗಿಯೇ ಗೀತಾ ಭಾಷ್ಯವನ್ನು ರಚನೆ ಮಾಡಿ ಅದಕ್ಕೆ ಅನುಗುಣವಾಗಿ ಶಾಸ್ತ್ರೀಯವಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ತಿಳಿಯುತ್ತೆ. ಇಲ್ಲಿ 3ನೆಯ ಷಟ್ಕ ಅನ್ನೋದು 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಕರ್ಮಧಿ ಭಕ್ತಿ ಇತ್ಯಾದಿ ಪೂರ್ವಶೇಷ ಅಂತಿಮೋರಿತ. ಮೊದಲು 2 ಷಟ್ಕಗಳಲ್ಲಿ ಹೇಳಿ ಅದಕ್ಕಿಂತ ಮಿಕ್ಕ ಕೆಲವು ವಿಷಯಗಳೆಲ್ಲ ಮುಂದೆ ಹೇಳಲ್ಪಡುತ್ತೆ. ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ಇವುಗಳ ವಿವೇಚನೆ ಎಲ್ಲ ಅಲ್ಲಿ ಬರುತ್ತೆ. ಅಲ್ಲಿ ಮೂಲ ಒಂದು ಸೂಕ್ಷ್ಮ ರೂಪವಾದ ಪ್ರಕೃತಿಯ ವಿಷಯವೇನು, ಪುರುಷನ ಕೆಲವು ವಿಷಯಗಳು, ಪುರುಷ ವಿಷಯದಲ್ಲಿ ಕೆಲವು ವಿಷಯಗಳು, ವ್ಯಕ್ತವಾದ ಪ್ರಪಂಚದಲ್ಲಿರುವ ಕಾರ್ಯಪ್ರಪಂಚದ ಕೆಲವು ವಿಷಯಗಳು, ಸರ್ವೇಶ್ವರನ ಬಗ್ಗೆ ಕೆಲವು ವಿಷಯಗಳು. ಈ ಮೊದಲು 12 ಅಧ್ಯಾಯಗಳಲ್ಲಿ ಕೆಲವು ಚಿಂತನೆ ಮಾಡದೇ ಇರುವಂತಹ ಅಧಿಕವಾದ ವಿಷಯಗಳು 3ನೇ ಷಟ್ಕದಲ್ಲಿ ಹೇಳಲ್ಪಟ್ಟಿದೆ. ಜ್ಞಾನ ಧೀಹಿ ಕರ್ಮಧೀಹಿ ಭಕ್ತಿ, ಕರ್ಮ ಜ್ಞಾನ ಭಕ್ತಿ ಇವುಗಳ ವಿಷಯಗಳೆಲ್ಲ ಪೂರ್ವಶೇಷ ಪೂರ್ವ 2 ಷಟ್ಕಗಳಲ್ಲಿ ಹೇಳಿ ಉಳಿದ ಕೆಲವು ಅರ್ಥಗಳು ಅಂತಿಮೋದಿತ 3ನೇ ಷಟ್ಕದಲ್ಲಿ ಹೇಳಲ್ಪಟ್ಟಿದೆ. ಇದು 3 ಷಟ್ಕಗಳ ಅರ್ಥ ಆಳವಂದಾರು ಹೇಳಿದ್ದು ಸಾಂಪ್ರದಾಯಿಕವಾದದ್ದು. ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅಣೋರಣೀಯ ಇತ್ಯಾದಿ ಪರಸ್ವರೂಪಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾದೇವ್ ನ ಶೋಚತಿ ಅಂತ ಹೇಳೋದು ಇದೆಲ್ಲ ಕೂಡ ಉಪಾಸನ ಅಂತ ಹೇಳಿ. ನಾಯಮಾತ್ಮ ಅನ್ನೋದು ಉಪಾಸನವು ಭಕ್ತಿ ರೂಪವಾಗಿರ್ಬೇಕು. ಯಮೇ ವೈಶವೃಣತೆ ತೇನ ಲಭ್ಯ ಅನ್ನೋದು ಪರಮಾತ್ಮನ ಕೇವಲ ಮನನ ನಿಧ್ಯಾಸನ ಧ್ಯಾನ ಶ್ರವಣ ನಿಷೇಧ ಮುಖೇನ ಭಕ್ತಿಯಾಕ್ಯ ವರ್ಣೀಯತಾ ಹೇತುಗುಣ ವಿಶೇಷ ವಿಧಿ ಪರಮಿದಂ ವಾಕ್ಯಂ ಶಾರೀರಿಕ ಭಾಷ್ಯಾದಿಷು ವಿಶದಂ ವ್ಯಾಖ್ಯಾತಂ ಅಂದ್ರು. ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಶ್ರೀಭಾಷ್ಯದಲ್ಲಿ ಹೇಳುವಾಗ ಕಠೋಪನಿಷತ್ತಿನ ಎಲ್ಲ ಮಂತ್ರಗಳನ್ನು ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಭಾಷ್ಯಕಾರರು. ಸ್ಪಷ್ಟವಾಗಿ 2-3 ಸೂತ್ರಗಳಲ್ಲಿ ತ್ರಯಾಣಾಮೇವಚ ಏವಂ ಉಪನ್ಯಾಸ ಪ್ರಶ್ನಶ್ಚ ಅಂತ ಒಂದು ಸೂತ್ರ, 3 ಪ್ರಶ್ನೆಗಳು 3 ಉತ್ತರಗಳು ಅಲ್ಲಿ ಹೇಳಲ್ಪಟ್ಟಿದ್ರು. ತ್ರಯಾಣಾಮೇವಚ ಉಪನ್ಯಾಸ ಪ್ರಶ್ನಶ್ಚ, ಕಠೋಪನಿಷತ್ತಿನ ಸಾರ ಸರ್ವ 3 ಪ್ರಶ್ನೆ 3 ಉತ್ತರ ಅಂತ ಹೇಳಿದ್ರು.
ಅದನ್ನು ಪೂರ್ಣವಾಗಿ ಎಲ್ಲ ಮಂತ್ರಗಳನ್ನು ತೆಗೆದುಕೊಂಡು ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಹೇಳ್ತಾರೆ ಇಲ್ಲಿ ವಿಷದಂ ವ್ಯಾಖ್ಯಾತಂ ಶಾರೀರಿಕ ಭಾಷ್ಯಾದಿಶು. ಅದು ಕೇವಲ ಮನನ, ಕೇವಲ ಧ್ಯಾನ, ಕೇವಲ ಶ್ರವಣ ಅವುಗಳಿಂದ ಪರಮಾತ್ಮನ ಪಡೆಯಕ್ಕಾಗೋದಿಲ್ಲ. ಭಕ್ತ್ಯಾಖ್ಯ ವರಣೀಯತಾ ಹೇತು ಗುಣ ವಿಶೇಷ ವಿಧಿ. ಭಕ್ತಿ ಎನ್ನುವಂತಹ ಪರಮಾತ್ಮನ ನಮ್ಮನ್ನು ವರ್ಣ ಮಾಡಬೇಕಾದ್ರೆ ನಮ್ಮಲ್ಲಿ ಇರಬೇಕಾದ ಯಾವ ಗುಣ ವಿಶೇಷ ಭಕ್ತಿ ಎನ್ನುವುದು, ಅದರಿಂದಲೇ ಅವನನ್ನು ಪಡೆದುಕೊಳ್ಬಹುದು. ಅಂತಹವನನ್ನೇ ಪರಮಾತ್ಮ ವರ್ಣ ಮಾಡ್ತಾನೆ. ಯಮೇ ವಯಸ್ಸ ವೃಣತೆ ತೇನ ಲಭ್ಯ, ಅದನ್ನು ಇಲ್ಲಿ ವಿವರಿಸ್ತಾರೆ ಅಂತ ಹೇಳೋದು. ಅದಕ್ಕೆ ಸ್ಪಷ್ಟವಾಗಿ ಉದಾಹರಿಸ್ತಾರೆ. ಇನ್ನೊಂದು ಸ್ವಲ್ಪ ಭಾಗ ಇದೆ, ಅದಾದಮೇಲೆ 3ನೇ ಅಧ್ಯಾಯ ಆರಂಭಿಸುತ್ತೆ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ನಡೆಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹದಃ ತರಿತರಾಣಿತ್ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಪುಮಾಂತ ಮಹಾದೇಶಿಕಾಯ ನಮಃ.